ಇದುವರೆ ತನಕ ಇದ್ದಂಥದ್ದು ಎನ್ಕೌಂಟ್ರ್ ಮಾಡಿ ಕೊಲ್ಲುವಂಥದ್ದು ಅಥವಾ ಶರಣಾಗತರನ್ನಾಗಿ ಮಾಡುವಂಥದ್ದು. ಕರ್ನಾಟಕದ ಮಾಡಲ್ ಅವೆರಡೂ ಅಲ್ಲ. ಎನ್ಕೌಂಟ್ರು ಕಿಲ್ಲಿಂಗ್ ಅಲ್ಲ, ಶರಣಾಗತಿ ಅಲ್ಲ, ಇದೆರಡು ನಡೆದಿದೆ ನಮ್ಮಲ್ಲಿ. ಮೂರನೇ ಮಾಡಲ್ ಒಂದು ಕರ್ನಾಟಕದಲ್ಲಿ ಡೆವಲಪ್ ಆಯಿತು, ಅದೇ ಮುಖ್ಯವಾಹಿನಿಗೆ ತರುವ ಮಾಡಲ್. ನೀವು ಹೋರಾಟ ಮುಂದುವರಿಸಿ, ಆದರೆ ಹೋರಾಟದ ಮಾರ್ಗ ಬದಲಾಯಿಸಿ ಅನ್ನುವ ಮಾಡಲ್ಲು. ಇದನ್ನು ನಕ್ಸಲಿಯರ್ಗೂ ಕನ್ವಿನ್ಸ್ ಮಾಡಿದ್ರು, ಸರ್ಕಾರಕ್ಕೂ ಕನ್ವಿನ್ಸ್ ಮಾಡಿದ್ರು. ಇದು ಗೌರಿ ಲಂಕೇಶ್, ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ ಮತ್ತು ಅವಾಗಿದ್ದಂಥ ಎಲ್ಲ ಕರ್ನಾಟಕದ ಸಿವಿಲ್ ಸೊಸೈಟಿಗೆ ಶ್ರೇಯಸ್ ಸಲ್ಲುತ್ತದೆ. ಸರ್ಕಾರನ ಕನ್ವಿನ್ಸ್ ಮಾಡಿದ್ದಾರೆ. ಇದನ್ನು ನಾವು ಫಸ್ಟ್ ಅಂಡರ್ಲೈನ್ ಮಾಡ್ಕೋಬೇಕು. ನಾವು ಈಗ ನಾನೇ ನೂರ್ ಶ್ರೀಧರ್, ಸಿರಿಮನೆ ನಾಗರಾಜ್, ನಾವಿಬ್ಬರು ಮುಖ್ಯವಾಹಿನಿಗೆ ಬಂದ್ವಿ. ಒಂದು ವೇಳೆ ಇದು ಬದಲಾವಣೆ ಆಗಿರಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ನೀವು ಶರಣಾಗಿರಿ ಅಂತ ಹೇಳಿದ್ರೆ ನಾವು 100% ಶರಣಾಗ್ತಿರ್ಲಿಲ್ಲ. ಈಗ ವಿಕ್ರಮ್ ಗೌಡನೊಂದು ವಿಡಿಯೋ ಓಡ್ತಾ ಇದೆ ಎಲ್ಲ ಕಡೆ, ಶರಣಾಗ್ತಾ ಆಗೋದಿಲ್ಲ. ನಮಗೆ ಶರಣಾಗಿರಿ ಅಂದ್ರೆ ನಾವು ಶರಣಾಗ್ತಿರ್ಲಿಲ್ಲ. ನಮಗೆ ಬಂದಾಗಲೇ ನಾವು ಹೇಳಿದ್ವಿ ನಾವು ಶರಣಾಗಲ್ಲ ಅಂತ. ಮಲೆನಾಡಿನ ಜನ ಸದಾ ಆತಂಕದಲ್ಲಿದ್ದಾರೆ. ನಾವು ಬಂದಿದ್ದೆ ಏನಕ್ಕೆ? ನ್ಯಾಷನಲ್ ಪಾರ್ಕ್ನ ತಂದುಬಿಟ್ಟು ಎತ್ತಂಗಡಿ ಮಾಡ್ತೀವಿ ಅಂದಿದ್ದಕ್ಕೋಸ್ಕರನೇ ನಕ್ಸಲ್ ಮೂವ್ಮೆಂಟ್ ಶುರುವಾಗಿದ್ದು. ಎತ್ತಂಗಡಿಯ ಭಯ ತಂದಿದ್ದಕ್ಕೆ ಆಗಿದ್ದು. ಮಲೆನಾಡಿಗರಿಗೆ ಎತ್ತಂಗಡಿಗ ಭಯ ಇವತ್ತು ಹೋಗಿಲ್ಲ. ಕಸ್ತೂರಿ ರಂಗನ್ ತರ್ತೀವಿ, ಒತ್ತುವರಿ ತೆರವು ಮಾಡ್ತೀವಿ, ಇವತ್ತು ಎತ್ತಂಗಡಿ ಭಯ. ಈ ಎತ್ತಂಗಡಿ ಭಯದಿಂದ ಅವ್ರನ್ನ ಮುಕ್ತಿ ಕೊಡಬೇಕು. ಅತ್ಯಂತ ಕಡುಬಡತನಲ್ಲಿರುವಂತಹ ಆದಿವಾಸಿ ದಲಿತರಿಗೆ ಮಿನಿಮಮ್ ನೆಲೆ ಸಿಗಬೇಕು. ಏನು ಇಲ್ಲದ ಅವ್ರಿಗೆ ಹಕ್ಕುಪತ್ರ ಅದು ಸಿಗಬೇಕು. ಅವ್ರು ಇರುವಂತಹ ಮನೆ ವಾಸಗಳಿಗೆ ಹಕ್ಕುಪತ್ರ ಸಿಗಬೇಕು. ಒಂದು ಹೊಸ ವಿಧಾನವನ್ನ, ಹೊಸ ಶಾಂತಿಯುತ ಮತ್ತು ಪ್ರಜಾತಾಂತ್ರಿಕ ವಿಧಾನವನ್ನ ಕರ್ನಾಟಕ ಹೇಗೆ ಕಟ್ಟಿಕೊಟ್ಟಿದೆ ಅನ್ನೋದನ್ನ ತಾರಾ ಮೇಡಮ್ ಅವ್ರು ಹೇಳಿದ್ದಾರೆ. ಈ ಹೊಸ ಮಾಡಲ್ಲು ಈಗಾಗಿದ್ದಲ್ಲ, ಇದು 20 ವರ್ಷಗಳ ಪ್ರಯತ್ನ. ಇದು ದೊರೆಸ್ವಾಮಿ, ಗೌರಿ ಲಂಕೇಶ್, ಎ.ಕೆ. ಸುಬ್ಬಯ್ಯ ಅವರು ಆದಿಯಾಗಿ ನಡೆದಂಥ ಪ್ರಯತ್ನನೇ. ಇದುವರೆ ತನಕ ಇದ್ದಂಥದ್ದು ಎನ್ಕೌಂಟ್ರ್ ಮಾಡಿ ಕೊಲ್ಲುವಂಥದ್ದು ಅಥವಾ ಶರಣಾಗತರನ್ನಾಗಿ ಮಾಡುವಂಥದ್ದು. ಕರ್ನಾಟಕದ ಮಾಡಲ್ ಅವೆರಡೂ ಅಲ್ಲ. ಎನ್ಕೌಂಟ್ರು ಕಿಲ್ಲಿಂಗ್ ಅಲ್ಲ, ಶರಣಾಗತಿ ಅಲ್ಲ, ಇದೆರಡು ನಡೆದಿದೆ ನಮ್ಮಲ್ಲಿ. ಮೂರನೇ ಮಾಡಲ್ ಒಂದು ಕರ್ನಾಟಕದಲ್ಲಿ ಡೆವಲಪ್ ಆಯಿತು, ಅದೇ ಮುಖ್ಯವಾಹಿನಿಗೆ ತರುವ ಮಾಡಲ್. ನೀವು ಹೋರಾಟ ಮುಂದುವರಿಸಿ, ಆದರೆ ಹೋರಾಟದ ಮಾರ್ಗ ಬದಲಾಯಿಸಿ ಅನ್ನುವ ಮಾಡಲ್ಲು. ಇದನ್ನು ನಕ್ಸಲಿಯರ್ಗೂ ಕನ್ವಿನ್ಸ್ ಮಾಡಿದ್ರು, ಸರ್ಕಾರಕ್ಕೂ ಕನ್ವಿನ್ಸ್ ಮಾಡಿದ್ರು. ಇದು ಗೌರಿ ಲಂಕೇಶ್, ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ ಮತ್ತು ಅವಾಗಿದ್ದಂಥ ಎಲ್ಲ ಕರ್ನಾಟಕದ ಸಿವಿಲ್ ಸೊಸೈಟಿಗೆ ಶ್ರೇಯಸ್ ಸಲ್ಲುತ್ತದೆ. ಸರ್ಕಾರನ ಕನ್ವಿನ್ಸ್ ಮಾಡಿದ್ದಾರೆ. ಇದನ್ನು ನಾವು ಫಸ್ಟ್ ಅಂಡರ್ಲೈನ್ ಮಾಡ್ಕೋಬೇಕು. ನಾವು ಈಗ ನಾನೇ ನೂರ್ ಶ್ರೀಧರ್, ಸಿರಿಮನೆ ನಾಗರಾಜ್, ನಾವಿಬ್ಬರು ಮುಖ್ಯವಾಹಿನಿಗೆ ಬಂದ್ವಿ. ಒಂದು ವೇಳೆ ಇದು ಬದಲಾವಣೆ ಆಗಿರಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ನೀವು ಶರಣಾಗಿರಿ ಅಂತ ಹೇಳಿದ್ರೆ ನಾವು 100% ಶರಣಾಗ್ತಿರ್ಲಿಲ್ಲ. ಈಗ ವಿಕ್ರಮ್ ಗೌಡನೊಂದು ವಿಡಿಯೋ ಓಡ್ತಾ ಇದೆ ಎಲ್ಲ ಕಡೆ, ಶರಣಾಗ್ತಾ ಆಗೋದಿಲ್ಲ. ನಮಗೆ ಶರಣಾಗಿರಿ ಅಂದ್ರೆ ನಾವು ಶರಣಾಗ್ತಿರ್ಲಿಲ್ಲ. ನಮಗೆ ಬಂದಾಗಲೇ ನಾವು ಹೇಳಿದ್ವಿ ನಾವು ಶರಣಾಗಲ್ಲ ಅಂತ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ. ಶರಣಾಗೋದು ಅಂದ್ರೆ 3 ವಿಚಾರ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ಶರಣಾಗೋದು ಅಂತ ಹೇಳಿದ್ರೆ, ಒಂದು ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೋಬೇಕು, ಬರೆದು ಕೊಡ್ಬೇಕು, ಈ ತಪ್ಪನ್ನು ನಾವು ಮಾಡಲ್ಲ, ತಪ್ಪು ಮಾಡಿದೀವಿ ಅನ್ನೋದು. ಎರಡನೆಯದು, ಯಾರ್ಯಾರು ನಮ್ಮ ಜೊತೆ ಇದುವರೆಗೆ ಕೆಲಸ ಮಾಡಿದಿರೋ, ನಮ್ಮ ಸಂಘಟನೆಯಲ್ಲಿ ಹೋರಾಟದಲ್ಲಿ ಇದ್ರೋ ಅವರೆಲ್ಲರ ಮಾಹಿತಿಯನ್ನು ನೀವು ಕೊಡಬೇಕು. ಮೂರನೆಯದಾಗಿ, ಯಾವುದೇ ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದೆ ಅವರು ಸರ್ಕಾರ ಏನೋ ಒಂದಿಷ್ಟು ರಿಹ್ಯಾಬಿಲಿಟೇಷನ್ ಕೊಡ್ತದೆ, ಸ್ವಲ್ಪ ಕಾಸು, ಅದರಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ನೀವೇನೋ ಒಂದು ಕಾರ್ ಓಡಿಸ್ಕೊಂಡು, ಆಟೋ ಓಡಿಸ್ಕೊಂಡು, ಅಥವಾ ಒಂದು ಏನೊಂದು ಚಪ್ಪಲಿ ಅಂಗಡಿ ಇಟ್ಕೊಂಡು ಏನೋ ಒಂದು ವೃತ್ತಿ ಮಾಡ್ಕೊಂಡು ಅವರು ಬದುಕಬೇಕು. ಅಷ್ಟು ಬಿಟ್ಟರೆ ಅವರಿಗೆ ಬೇರೆ ಸ್ಕೋಪ್ ಇಲ್ಲ. ನಾವು ಬಂದಾಗಲೂ ಹೇಳಿದ್ವಿ, ಈ ಮೂರಕ್ಕೂ ನಾವು ರೆಡಿ ಇಲ್ಲ. ತಪ್ಪಲ್ಲ, ನಾವು ಜನರಿಗೋಸ್ಕರ ಹೋರಾಟ ಮಾಡಿದ್ದಂತೂ ತಪ್ಪಲ್ಲ. ಒಂದು. ಎರಡನೇದಾಗಿ ಅವ್ರ ಜೊತೆಗೆ ಯಾರಿದ್ದಾರೆ, ನಾವು ಮಾರ್ಗದರ್ಶಕರು, ಅವ್ರಿಗೂ ಕೂಡ ಹೋರಾಟಗಾರರು, ಅವರ ಬಗ್ಗೆ ಒಂದು ಕಿಂಚಿತ್ ಮಾಹಿತಿ ನಾವು ಕೊಡಲ್ಲ. ಮೂರನೆಯದಾಗಿ, ನಾವು ಬಂದು ಬದುಕಲ್ಲಿ ಸೆಟ್ಲ್ ಆಗಲ್ಲ. ಆ ಟೈಪ್ ಸೋಕಾಲ್ಡ್ ಸೆಟ್ಲ್ಮೆಂಟಿಗೆ ನಾವು ಬರ್ತಾ ಇಲ್ಲ. ನಾವು ಬರ್ತಾ ಇರೋದು ಹೋರಾಟ ಮಾಡಲಿಕ್ಕೆ. ಈ ಮೂರನ್ನು ನೀವು ಒಪ್ಕೊಂಡ್ರೆ ಮಾತ್ರನೇ ನಾವು ಬರೋದು ಅಂತ ನಾವು ಅವತ್ತು ಹೇಳಿದ್ವಿ. ಹಾಗಾಗಿ ಕರ್ನಾಟಕದ ಪ್ಯಾಕೇಜ್, ವಿಶೇಷ ಪ್ಯಾಕೇಜ್ ನೀವು ಪಾಲಿಸಿ ತೆಗೆದು ನೋಡಿ, ಅದರಲ್ಲಿ ಒಂದು ಸ್ಲ್ಯಾಶ್ ಆಗಿ ಹೊಸದು ಸೇರಿಸಿದ್ರು. ಎ ಪಾರ್ಟ್, ಬಿ ಪಾರ್ಟ್ ಅಂತ ಎರಡಿದೆ. ಅದರಲ್ಲಿ ನಕ್ಸಲ್ ಶರಣಾಗತಿ ಸ್ಲ್ಯಾಶ್ ಮುಖ್ಯವಾಹಿನಿಗೆ ಬರಲು ಅನುವು ಮಾಡಿಕೊಡುವ ಯೋಜನೆ ಅಂತಿದೆ. ಸ್ಲ್ಯಾಶ್ ಎರಡು ಟೈಪ್ನವ್ರು ಇರ್ತಾರೆ, ಶರಣಾಗತಿ ಜನನೂ ಇರ್ತಾರೆ. ಬಂದು ನಾವು ಲೈಫ್ ಸ್ಟೈಲ್ ಸೆಟ್ಲ್ ಆಗ್ತೀವಿ, ಕಾಸು ಕೊಡ್ರಿ ಅನ್ನೋರು. ಇಲ್ಲ, ನಾವು ಮುಖ್ಯವಾಹಿನಿಗೆ ಬರ್ತೀವಿ, ಅದಕ್ಕೆ ಅನುವು ಮಾಡಿಕೊಡಿ ಅನ್ನೋರು ಇರ್ತಾರೆ. ಈ ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೋಸ್ಕರನೇ ನಾನು ನಾಗರಾಜ್ ಬಂದಿದ್ರಿಲ್ಲ, ಯಾರೂ ಬರ್ತಿರ್ಲಿಲ್ಲ. ಈ ಮಾಡಲ್ಲೇ ಕರ್ನಾಟಕ ಕೊಟ್ಟಿರೋದು, ಅದೇ ನಮ್ಮ ವಿಶೇಷತೆ ಇಲ್ಲಿರುವಂಥದ್ದು. ಇದನ್ನು ಕರ್ನಾಟಕ ಸರ್ಕಾರ ಒಪ್ಕೊಂಡಿದ್ದು ವಿಶೇಷತೆ. ಯಾವ ಸರ್ಕಾರಗಳು ಇದ್ರ ತನಕ ಒಪ್ಕೊಂಡಿಲ್ಲ. ಇದಕ್ಕೆ ಅವಕಾಶ, ನೀವು ಹೋರಾಟ ಮಾಡಿ ಬಂದು ಅಂತ ಹೇಳೋಕ್ಕೆ. ಇದು ಬಂತು, ಇದೊಂದು ಉದಾಹರಣೆ ಆಗಿದ್ದು, ನಂಬರ್ 1 ಪಾಯಿಂಟ್ ಮಾಡಿದ್ದು. ಈ ಮಾಡಲ್ನ ಈ ನಗರ ರಮೇಶ್ ಸರ್ ಹೇಳ್ದಂಗೆ ಇದು ನಮ್ಮ ಕರ್ನಾಟಕದ ದಿಗ್ಗಜರು, ಸಿವಿಲ್ ಸೊಸೈಟಿಯ ದಿಗ್ಗಜರು ಒಂದು ಮಾಡಲ್ನ ಕಟ್ಕೊಟ್ರು. ಆದರೆ ಅದು ಮುಂದುವರಿಲಿಲ್ಲ. ಎಸ್ಪೆಷಲಿ BJP ಸರ್ಕಾರ ಬಂದ ಮೇಲೆ ಆ ಕಮಿಟಿನೇ ಫಂಕ್ಷನಿಂಗ್ ಆಗಲಿಲ್ಲ. ಅಷ್ಟೇ ಅಲ್ಲ, ನಾವು ಬಂದ ಮೇಲೆ 7 ಜನರನ್ನು ಕರ್ಕೊಂಬಂದ್ವಿ ನಾವು ಮುಖ್ಯವಾಹಿನಿಗೆ.
ನಾವಿಬ್ರು ಬಂದ್ವಿ, ಬಂದ್ಮೇಲೆ ನಾವು 7 ಜನ ಕರ್ಕೊಂಬಂದ್ವಿ, ನಾವು ಬಚಾವ್ ಬಿಟ್ವಿ. ಅವ್ರು 7 ಜನ ಬಂದ್ರೆ BJP ಸರ್ಕಾರದ ಆಡಳಿತ ಸಿಕ್ಕಾಕೊಂಡ್ಬಿಟ್ರು. ಅವರೆಲ್ಲ ದುರ್ಗತಿಯ ಸ್ಥಿತಿಯಲ್ಲಿದ್ದಾರೆ, ಇವತ್ತು ಕೂಡ ದುರ್ಗ ಸ್ಥಿತಿಯಲ್ಲಿದ್ದಾರೆ. ಶೀಟ್ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯಿತು ಕನ್ಯಾಕುಮಾರಿ ಜೈಲಲ್ಲಿದ್ದಾಳೆ, ಹೊರಗೆ ಬಂದಿಲ್ಲ, ಅವಕಾಶ ಇಲ್ಲ, ಎಲ್ಲ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟು ಕೂಡ ಏನು ಬಂದ ತಕ್ಷಣ ಇದೇನು ಮಾಡಲಿಲ್ಲ, BJP ಕಾಂಗ್ರೆಸ್ ಬಂದು ಇವ್ರು ಮಾಡಲಿಲ್ಲ. ಇವ್ರು ಮನೆಗೆ ಅಲ್ದಿದ್ದೀವಿ, ನಾವು ಹೋಮ್ ಮಿನಿಸ್ಟರ್ನ ಕಂಡಿದ್ದೀವಿ, DC ಕಂಡಿದ್ದೀವಿ, SP ಕಂಡಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಇವರೆಲ್ಲ ಸಿಗಾಕೊಂಡಿದ್ದಾರೆ. ಇವ್ರಿಗೊಂದು ನೀವು ಒಂದಿಷ್ಟು ಹೌದು, ಅವ್ರಿಗೇನು ನೀವು ಕೊಡಬೇಕಾದ್ರೆ ಸೆಟಲ್ಮೆಂಟ್ ಅವ್ರಿಗೆ ಮಾಡಿ, ಇಲ್ಲ ಮಾಡಲಿಲ್ಲ ಅವರೆಲ್ಲ. ಇದು ಅಷ್ಟೇ ಅಲ್ಲ, BJP ಮಾಡಿದ ಧೋರಣೆಯನ್ನು ಕಾಂಗ್ರೆಸ್ ಮುಂದುವರಿಸ್ತು ಕಳೆದ 2 ವರ್ಷದಲ್ಲಿ, ಮುಂದುವರಿಸ್ತು. ಅಷ್ಟೇ ಅಲ್ಲ, ವಿಕ್ರಮ್ ಗೌಡನ್ನು ಕೊಲೆ ಮಾಡ್ತು. ಇದು ಪ್ರಕ್ರಿಯೆ ಇದೇನು ಮ್ಯಾಜಿಕ್ ನಡೀತಲ್ಲ, ಈ ಮ್ಯಾಜಿಕ್ ಶುರು ಆಗಿದ್ದು ನಮ್ಮ ಸಂಘರ್ಷದ ಜೊತೆ, ಸರ್ಕಾರದ ಜೊತೆ ಕೈಗೂಡಿಸ್ಕೊಂಡು ಕಮಿಟಿನಾರು ಏನೋ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸಿವಿಲ್ ಸೊಸೈಟಿರು. ಕರ್ನಾಟಕದ ಸಿವಿಲ್ ಸೊಸೈಟಿ ಅಂಥದ್ದಲ್ಲ, ತಾತ್ವಿಕ ನೆಲಗಟ್ಟಿ ಮೇಲೆ ನಿಂತಿರೋದು ಕರ್ನಾಟಕದ ಸಿವಿಲ್ ಸೊಸೈಟಿ. ಇದು ನಡೆದಿದ್ದು ಸಂಘರ್ಷದ ಜೊತೆ. ನಿಮಗೆಲ್ಲ ಗೊತ್ತಿದೆ, 20ನೇ ತಾರೀಕು ಪ್ರೆಸ್ ಕ್ಲಬ್ನಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. 18ನೇ ತಾರೀಕು ಕೊಲೆ ಆಯಿತು. 20ನೇ ತಾರೀಕು ಬಂದು ಹೃದಯಹೀನ ನೀತಿ ಅಂತ ಖಂಡನೆ ಮಾಡಿದ್ವಿ ಸರ್ಕಾರನ. ಇದನ್ನು ನಿಲ್ಲಿಸಿ ನೀವು ಅಂತ ಹೇಳಿದ್ವಿ, ನೀವು ಕೂಂಬಿಂಗ್ ಆಪರೇಷನ್ ನಿಲ್ಲಿಸಿ ಅಂತ ಹೇಳಿದ್ವಿ. ಅದೇ ಸಂದರ್ಭದಲ್ಲಿ ನಕ್ಸಲಿಟ್ರಿಗೂ ಅಪೀಲ್ ಮಾಡಿದ್ವಿ. ಇದು ಸಾಕು, ಇದೆಲ್ಲಿಗೂ ಹೋಗಲಾರ್ದಂಥ ಹೋರಾಟ. ದಯವಿಟ್ಟು ಹೋರಾಟದ ಮಾರ್ಗನ ಬದಲಾಯಿಸಿ, ನೀವು ಬನ್ನಿ ಹೊರಗಡೆ, ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವಿ, ನಮಗಿದ್ದಂಗೆ ನಿಮಗೂ ಅವಕಾಶ ಇದೆ, ಬನ್ನಿ ಅಂತ ಕೇಳಿದ್ವಿ. ಆವಾಗ ಮತ್ತೆ ನಾವು ಡಿಸೆಂಬರ್ 1ನೇ ತಾರೀಕು CM ಅವ್ರನ್ನ ಭೇಟಿ ಮಾಡ್ತು ನಮ್ಮ ಟೀಮ್. ನಾನು ಈ ಕ್ರೊನಾಲಜಿಯನ್ನು ಹೇಳಿಕ್ಕೆ ಬಯಸ್ತಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ವಿಚಾರ ಏನಪ್ಪ ಅಂದರೆ, ಇದುವರೆ ತನಕ ನಾವು ಇದ್ರ ಬಗ್ಗೆ ಒಂದು ಮಾತನ್ನು ಇದುವರೆ ತನಕ ಶಾಂತಿಯಾಗಿ ನಾಗರಿಕರ ಬಗ್ಗೆ ಮಾತಾಡಿಲ್ಲ. ನೀವು ಗಮನಿಸ್ಬೋದು, ಮೀಡಿಯಾಗಳಲ್ಲಿ ಪ್ರೆಸ್ ಮೀಟ್ ಏನು ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ, ಅವರೆಲ್ಲ ಅವ್ರ ಇಂಡಿವಿಜುವಲ್ ಅಭಿಪ್ರಾಯಗಳು. ವೇದಿಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿತ್ತು. ಯಾಕಂದರೆ ಇದು ಬಹಳ ಜವಾಬ್ದಾರಿಯ ಗೌಪ್ಯವಾಗಿ ನಡಿಬೇಕಾಗಿದ್ದ ಕ್ರಿಯೆ ಆಗಿತ್ತು. ಹಂಗಾಗಿ ಪ್ರೆಸ್ ಮುಂದೆ ಒಂದು ಮಾತು ಬಿಡಬಾರ್ದು, ಯಾರು ಏನಾದರೂ ಫೋಟೋ ಬರಲಿ, ಜಸ್ಟ್ ಬಾಯಕ್ಕಂಡು ಕೆಲಸ ಮಾಡಬೇಕು ಅಂದ್ಕೊಂಡಿದ್ವಿ. ಇದೇ ಫಸ್ಟ್ ಪ್ರೆಸ್ ಮೀಟ್. ಅದಾದಮೇಲೆ ಈಗ ವಾಸ್ತವದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ. ಇದು ನಡೀತಿದೆ ಅಂತ ನಾನಂತೂ ಓದಿಲ್ಲ, ಎಲ್ಲ ಹೇಳ್ತಾರೆ ಇದು ನಡೀತು ಅಂತೇಳಿ. ಯಾಕಂದ್ರೆ ನಾವು ಪೂರ್ತಿ ಮುಳುಗ್ಬಿಟ್ಟಿದ್ವಿ, ಕಾಡಿಗೆ ಹೋಗೋದು ಇದು ಮಾಡೋಂಥದ್ದು ನಾವು ಗಮನಿಸೋಕೆ ಹೋಗಿಲ್ಲ. ಏನೇನು ಬಂದಿದೆ ಮೀಡಿಯಲ್ಲೂ ಗಮನಿಸಿಲ್ಲ ನಾವು. ಅದಕ್ಕೆ ಕೇಳಿರೋದು ನಾನು ಹಿಂಗೆಲ್ಲ ನಡೆದಿದೆ ಅಂತ. ಅದಕ್ಕೆ ಒಂದು ಕ್ರೊನಾಲಜಿಯನ್ನು ಹೇಳ್ತಾ ಇದ್ದೀನಿ. ಇದು ಶುರು ಆಗಿದ್ದು ವಿಕ್ರಮ್ ಗೌಡನ 20ನೇ ತಾರೀಕು ನಾವು ಖಂಡಿಸಿ ಪ್ರೆಸ್ ಮೀಟ್ ಮಾಡಿದ್ವಿ. ಡಿಸೆಂಬರ್ 1ನೇ ತಾರೀಕು CM ಅವ್ರನ್ನ ಭೇಟಿ ಮಾಡಿದ್ವಿ. ನಮ್ಮ ನಿಯೋಗ, ನಾನು ಹೋಗಿರಲಿಲ್ಲ, ನಮ್ಮ ನಿಯೋಗ ಹೋಗಿ ಭೇಟಿ ಮಾಡ್ತು. ಸೊ ಆ ನಿಯೋಗದಲ್ಲಿ ನಾವು CM ಅವ್ರಿಗೆ ಕೇಳ್ಕೊಂಡಿದ್ದೇನಪ್ಪ ಅಂದರೆ, ನಾವು ಇನ್ನೊಂದು ಗಂಭೀರ ಪ್ರಯತ್ನ ಮಾಡ್ತೀವಿ. ನೋಡಿ, ನಿಮ್ಮ ಕಾಲದಲ್ಲಿ ಶುರು ಆಗಿತ್ತು, ಮತ್ತೆ 10 ವರ್ಷ ನಿಂತಿತ್ತು, ಮತ್ತೆ ಶುರು ಆಗಿದೆ. ದಯವಿಟ್ಟು ಶುರು ಮಾಡಬೇಡಿ, ಸ್ಟಾಪ್ ಮಾಡಿ ಇದನ್ನು. ನೀವು ಕೂಂಬಿಂಗ್ನ ನಿಲ್ಸಕ್ಕೆ ಹೇಳಿ ನಿಮ್ಮವರಿಗೆ, ನಮಗೊಂದು ಅವಕಾಶ ಕೊಡಿ, ನಾವು ಟ್ರೈ ಮಾಡ್ತೀವಿ. ಅದನ್ನು ಮಾಡಿ ಅಂತ ನಾವು ಕೇಳ್ಕೊಂಡ್ವಿ. ಅದನ್ನು CM ಅವರು ತಾತ್ವಿಕವಾಗಿ ಒಪ್ಕೊಂಡ್ರು. ಆಯ್ತು, ನೀವು ಪ್ರಯತ್ನ ಮಾಡಂಗಿದ್ರೆ ಮಾಡಿ, ಒಂದು ವೇಳೆ ಫಲ ಸಿಕ್ಕರೆ ಖಂಡಿತವಾಗಿ ಕೂಡ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಂತ CM ಹೇಳಿದ್ರು. ಆಮೇಲೆ ನಾವು ಫಸ್ಟ್ ಮಾಡಿದ್ದು ನಾಗರಿಕ ವೇದಿಕೆಯ ಕೆಲಸ ಏನಪ್ಪ ಅಂದರೆ, ಅಲ್ಲಿ ನಮ್ಮ ಜನಪರ ಸಂಘಟನೆಗಳು ಸುಮಾರು ಇದ್ದಾವೆ ಮಲೆನಾಡಿನಲ್ಲಿ. ಆದಿವಾಸಿ ಹಾಡಿಗಳಲ್ಲಿ ಇಲ್ಲೆಲ್ಲ ಕೆಲಸ ಮಾಡೋಂಥವ್ರು, ಅವರೆಲ್ಲರಿಗೂ ಕೂಡ ನಾವು ಮಾಹಿತಿ ಕೊಟ್ವಿ. ಅವ್ರು ಸಿಗ್ತಾರೆ ಅಲ್ಲಿ. ಅವ್ರೇನು ಜನರನ್ನು ಬಿಟ್ಟು ಏನು ಕಾಡಲ್ಲಿ ಇರಲ್ಲ, ಜನರನ್ನು ಭೇಟಿ ಆಗ್ತಾನೆ ಕಾಡಲ್ಲಿ ಇರ್ತಾರೆ. ಸೊ ಹಂಗಾಗಿ ಅವ್ರು ಎಲ್ಲೂ ಕಂಡ್ರು ಕೂಡ ದಯವಿಟ್ಟು ಮಾತನಾಡಿ, ನಾವು ಅವ್ರ ಜೊತೆ ಮಾತನಾಡ್ಲಿಕ್ಕೆ ಬಯಸ್ತಿದ್ದೀವಿ ಅನ್ನೋದು ಕೊಡಿ ಸಾಕು. ಅವರೆಲ್ಲ ನಮ್ಗೆ ಒಪ್ಕೊಳ್ಳೋದು ಬೇಡ, ಒಂದು ನಮ್ಗೆ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಕೊಡೋಕ್ಕೆ ಹೇಳಿ, ಒಂದು ಭೇಟಿ ಕೊಡೋಕ್ಕೆ ಹೇಳಿ ಅನ್ನೋದು ಸಂದೇಶನೆಲ್ಲ ಕೂಡ ನಾವು ಅವ್ರಿಗೆಲ್ಲರಿಗೂ ಕೂಡ ಕಳಿಸ್ಕೊಟ್ವಿ. ಅದನ್ನು ಡಿಸೆಂಬರ್ 15ನೇ ತಾರೀಕು ಅಷ್ಟೊತ್ತಿಗೆ ನಮಗೊಂದು ಮಾಹಿತಿ ಸಿಕ್ತು. ಅದರ ನಡುವೆ ಒಂದು ಮೊದಲ ವಾರದಲ್ಲಿ ಕೆಲವರು ನಮಗೆಲ್ಲ ಸಿಕ್ಕಿದ್ದಾರೆ, ಅಲ್ಲಿ ಲೋಕಲ್ ಸಿಕ್ಕು ಮಾತಾಡಿದ್ದಾರೆ, ರಾತ್ರಿಯೆಲ್ಲ ಚರ್ಚೆ ಮಾಡಿದ್ದಾರೆ. ಕೂತು ಅಲ್ಲಿನ ಯೂತ್ಸು, ಮಲೆನಾಡಿನ ಯೂತ್ಸ್ ಕೂತ್ಕೊಂಡು ರಾತ್ರಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಹಿಂಗೆಲ್ಲ ಹೇಳಿದ್ದಾರೆ, ಹಳೆ ಸ್ಟೋರೀಸ್ ಎಲ್ಲ ಹೇಳಿದ್ದಾರೆ, ಹಿಂಗೆಲ್ಲ ಆಗಿದೆ, ನಿಮ್ಮ ಹತ್ರ ಬಂದು ಮಾತನಾಡ್ಲಿಕ್ಕೆ ಬಯಸ್ತಿದ್ದಾರೆ ಅದು ಇದು ಅಂತ. ಅವರು ಇಲ್ಲ ನೋಡ್ತೀವಿ, ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಹೇಳಲಿಲ್ಲ, ನಮ್ಮ ಮಾಹಿತಿ ಬರ್ತಿತ್ತು, ಬಂದಿದ್ರು ಸರ್, ರಾತ್ರಿ ಬಂದಿದ್ರು, ರಾತ್ರಿ ಮಾತುಕತೆ ಆಯಿತು, ಆದರೆ ಏನು ತೀರ್ಮಾನ ಹೇಳಿಲ್ಲ, ಹೇಳ್ತೀವಿ ಅಂತೇಳಿ, ನಮ್ಮ ಅಭಿಪ್ರಾಯ ಹೇಳ್ತೀವಿ ಅಂತೇಳಿ ಹೋದರು ಅಂಥೇಳಿ. ಡಿಸೆಂಬರ್ 15ನೇ ತಾರೀಕು ಒಂದು ಆದಿವಾಸಿ ಮಹಿಳೆ ಕಡೆಯಿಂದ ಒಂದು ಚೀಟಿ ಕಳಿಸ್ತಾರೆ ಅವ್ರು. ಅಲ್ಲಿ ಮಾಡಿ ಆಯಿತು, ನಾವು ಕಮಿಟಿ ಜೊತೆ ಮಾತನಾಡ್ಲಿಕ್ಕೆ ರೆಡಿ ಇದ್ದೀವಿ, ಬರ್ಲಿಕ್ಕೆ ಹೇಳಿ ಅಂತ 15ನೇ ತಾರೀಕು ಕಳಿಸ್ತಾರೆ. ಇದು ಫಸ್ಟ್ ನಮಗೆ ಗ್ರೀನ್ ಸಿಗ್ನಲ್. ಅದು ಬಂದ ತಕ್ಷಣ ನಾವು 18ನೇ ತಾರೀಕು ಹೋಗಿ ನಮಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ನಮ್ಮೊಳಗೆ ಚರ್ಚೆ ಮಾಡ್ಕೊಳ್ಳೋಕೆ 2 ದಿವಸ ಆಯಿತು, ವೇರ್ ಟು ಬಿಗಿನ್ ಈ ಪ್ರೋಸೆಸ್ನ ಅಂತ. ಸೊ ಇದೇನಿದ್ರು ಕೂಡ ಇಂಟೆಲಿಜೆನ್ಸ್ ಚೀಫ್ಗೆ ಎಲ್ಲ ಮಾಹಿತಿ ಇರೋದು, ಅಲ್ಲಿಂದನೇ ಶುರು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ನಾವು 18ನೇ ತಾರೀಕು ಭೇಟಿ ಆಗ್ತೀವಿ. ಅವ್ರನ್ನ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಮಾತಾಡಿ ಈ ವಿಚಾರನ ಹೇಳ್ತೀವಿ, ಹಿಂಗಿದೆ, ಹಿಂಗೆ ಮಾಹಿತಿ ಬಂದಿದೆ, ನಾವು ಈಗ ಹೋಗ್ತೀವಿ. ಆದರೆ ನಾವು ಹೋಗಿ ಹೇಳೋದೇನು, ನಾವು ಸುಮ್ಮನೆ ಹೋಗ್ಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗೆ ನಡ್ಕೊಳುತ್ತೆ ನಮಗೇನು ಗ್ಯಾರಂಟಿ. ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಈಗ ಅದಾಗಲೇ ಕನ್ಯಾಕುಮಾರಿ ಒಳಗಲ್ಲ 8 ವರ್ಷ ಆಯ್ತಕ್ಕೆ ಅಲ್ಲೇ ಇದ್ದಾಳೆ. ಇವ್ರನ್ನೂ ಕರ್ಕೊಂಬಂದ್ಬಿಟ್ಟು ಕಾಡಲ್ಲಿದ್ದಾನೆ ತಂದುಬಿಟ್ಟು ಇಲ್ಲಿ ಜೈಲಿಗೆ ಹಾಕ್ಬಿಟ್ಟು ನಾವ್ಯಾವ ಇದಕ್ಕೆ ಹೋಗೋಣ, ಹಾಗಾಗಲ್ಲ. ಸೊ ನಿಮ್ಮ ಸರ್ಕಾರ ಒಂದು ವೇಳೆ ಅವ್ರು ಒಪ್ಪೋದಾದರೆ ನಿಮ್ಮ ಸರ್ಕಾರ ಏನು ಮಾಡುತ್ತೆ ನಮಗೆ ಕ್ಲಿಯರ್ ಇರಬೇಕು, ಇದನ್ನು ಕೊಡಿ ಅಂತ. ಅವಾಗ ಸುಮಾರು ಡಿಸ್ಕಷನ್ ಆಯಿತು. ಅವರು ಇಲ್ಲ
ನಾವು ಎಲ್ಲ ಪ್ರಯತ್ನಗಳನ್ನು ಮಾಡೋಣ. ಖಂಡಿತವಾಗೂ ಕೂಡ ಅವ್ರು ಜೈಲಲ್ಲಿ ಕೊಳಿಸೋದಿಲ್ಲ ಅವ್ರನ್ನ, ಮತ್ತು ಅವ್ರಿಗೆ ನಾವು ಹೆಂಗಾದರೂ ಮಾಡಿ ಹೊರಗೆ ಬರೋಂಗೆ ನಾವು ಮಾಡ್ತೀವಿ. ಆದರೆ ಅಲ್ಪ ಸ್ವಲ್ಪ ಶಿಕ್ಷೆಗಳು ಆಗಬಹುದು, ಅದಕ್ಕೆ ಅವರು ಕೂಡ ತಯಾರಿರಬೇಕು. ಆದರೆ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಖಂಡಿತವಾಗಿ ಕೂಡ ಬೇಲ್ಗಳು ಅಂತಾದರೂ ನಾವು ಬೇಲ್ ಅಪೋಸ್ ಮಾಡಲ್ಲ, ನಾವು ಬರಂಗೆ ಮಾಡ್ತೀವಿ. ಕೇಸ್ಗಳು ನಡೀಲಿ, ಮಿನಿಮಮ್ ಶಿಕ್ಷೆ ಆದರೆ ಅಷ್ಟು ಅನುಭವಿಸೋ ಅವರು ರೆಡಿ ಇರಬೇಕು, ಮಿಕ್ಕಂತೆ ನಮ್ಮ ಕಡೆಯಿಂದ ಎಲ್ಲ ಕೋಆಪರೇಷನ್ ಇರುತ್ತೆ ಅಂತ ಅವ್ರು ಹೇಳಿದ್ರು. ಸರಿ ಅಂತೇಳಿ. ಆದರೆ ನಮಗೆ ಇನ್ನೂ ಪೂರ್ತಿ ಸಮಾಧಾನ ಇಲ್ಲ. ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಸಿ ಎಮ್ ಅವ್ರಿಗೆ ಕಾಣಬೇಕು ಅಂತ ಹೇಳಿದ್ವಿ. ಸಿ ಎಮ್ ಅವ್ರದ್ದು ಗುಲ್ಬರ್ಗಕ್ಕೆ ಹೋಗ್ಬೇಕಾಯಿತು, ಭಾಳ ಅರ್ಜೆಂಟಲ್ಲಿದ್ದರು. ಆದರೆ ಅವ್ರು ಹೇಳಿದ್ವಿ, ಇಲ್ಲ ಭಾಳ ಇಂಪಾರ್ಟೆಂಟು, ನೀವು ಸ್ವಲ್ಪ ಸಿಗಲೇಬೇಕು ನಮಗೆ ಅಂತ. ಅವ್ರಿಗೆ ಅರ್ಥ ಆಯಿತು ಸೆನ್ಸು. ಸೊ ಹಂಗಾಗಿ ಅವರು ಸರಿ ಅಂಥೇಳಿ ಅವತ್ತು ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತಿದ್ದವರು ನಿಲ್ಲಿಸಿ ಕ್ಯಾನ್ಸಲ್ ಮಾಡಿ ಮತ್ತೆ ಒಳಗೆ ಬಂದು ಮತ್ತೆ ನಮ್ಮ ಜೊತೆ ಮೀಟಿಂಗ್ ಆಯಿತು. ಸೊ ಅವರು ನಾವು ಅಷ್ಟೇ, ಇನ್ಯಾರೂ ಇಲ್ಲ, ಓನ್ಲಿ ಸಿ ಎಮ್ ಆ್ಯಂಡ್ ಟೀಮ್ ಅಷ್ಟೇ, ಇನ್ಯಾರು ಒಬ್ಬರೂ ಇಲ್ಲ, ಅವ್ರ ಸೆಕ್ರೆಟ್ರೀಸೂ ಇಲ್ಲ. ಇದ್ದು ಡಿಸ್ಕಷನ್ ಅದರೊಳಗೆ ಆಯಿತು. ಅದ್ರಾಗ ಹೇಳಿದ್ವಿ, ಸರ್ ನೀವು ಪೂರ್ತಿ ಕಾನ್ಫಿಡೆನ್ಸ್ ಕೊಡೋದಾದರೆ ನಾವು ಇದ್ದೀವಿ, ಆ ಮಕ್ಕಳನ್ನು ಪೂರ್ತಿ ಜೈಲಿಗೆ ಹಾಕಲ್ಲ, ನಾವು ಮಾಡ್ತೀವಿ, ದಾರಿ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ನಾವು ಹೋಗ್ತೀವಿ, ಇಲ್ಲ ಅಂದ್ರೆ ನಾವು ಹೋಗಲ್ಲ, ಹಿಂಗಿದೆ ಅಂತ. ಇಲ್ಲ ಮಾಡಿ, ಇದನ್ನು ಸುಮ್ಮನೆ ಇದು ಹಿಂಗೇ ರಕ್ತ ಸಿಗ್ತದ್ದು ಬೇಡ, ಮಾಡಿ ಅದನ್ನೊಂದು ಪ್ರಯತ್ನ ಮಾಡಿ, ನಮ್ಮ ಸರ್ಕಾರದ ಮಿತಿಯೊಳಗೆ ಏನೆಲ್ಲ ಸಾಧ್ಯ ಇದೆ ಮಾಡೋಣ, ಅವರಿಗೆ ಹೆಲ್ಪ್ ಮಾಡೋಣ. ಬಟ್ ಏನಿದ್ರು ವ್ಯಾಪ್ತಿ ಒಳಗೆ ಮಾಡಬೇಕಾಗ್ತದೆ, ವ್ಯಾಪ್ತಿ ದಾಟ್ ಮಾಡೋಕ್ಕಾಗಲ್ಲ, ಆದರೆ ವ್ಯಾಪ್ತಿ ಒಳಗೆ ಮ್ಯಾಕ್ಸಿಮಮ್ ಮಾಡೋಣ, ಅವರಿಗೆ ಇದು ಮಾಡೋಣ ಅಂತ ಹೇಳಿದ್ರು. ಆ ಮಾತು ಕೊಟ್ಟಿದ್ದಕ್ಕೇನೆ ಅದು ಕೊಟ್ವಿ. ಆಮೇಲೆ ಇಲ್ಲ ಅಷ್ಟೆಲ್ಲ ಅವ್ರಿಗೆ ಅಲ್ಲ ಫಸ್ಟ್ ಅವ್ರು ಅಷ್ಟು ಹೇಳಿಲ್ಲ, ಇದೆಲ್ಲ ಮಾಡಬಹುದು, ಆದರೂ ನಾನು ಒಂದು ಸಾರಿ ಇನ್ನೂ ಖಚಿತಪಡಿಸ್ಕೋತೀನಿ, ನಿಮ್ಮದು 100% ಅನ್ಕೋಬೋದಾ ಸರ್ ಅಂತ ಕೇಳಿದ್ವಿ. ಅನ್ಕೋಬೋದು, ಆದರೂ ಕೂಡ ನಾನು ಹೋಮ್ ಮಿನಿಸ್ಟ್ರ್ ಜೊತೆ DCM ಜೊತೆ ಎಲ್ಲರ ಜೊತೆ ಮಾತಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರು ಅವರು. ಆಮೇಲೆ ನಮಗವ್ರು ಕನ್ಫರ್ಮ್ ಮಾಡಿ ಅಷ್ಟರೊಳಗೆ ಅವ್ರದ್ದು ಬೆಳಗಾಂ ಅಧಿವೇಶನ ಆಯಿತು, ಅಲ್ಲಿಗೆ ಹೋದ್ರು, ಮನಮೋಹನ್ ಸಿಂಗ್ ಅವ್ರದ್ದಾಯಿತು. ಇದೆಲ್ಲ ಆದ ನಂತರದಲ್ಲಿ ಮತ್ತವ್ರ ಗ್ಯಾಪ್ ಆಯಿತು. ನಾವು ಏನು ಬರಲೇ ಇಲ್ಲ ಅಂತ ನಾವು ಸುಮ್ಮನೆ ಆದ್ವಿ. ಮತ್ತು 28ನೇ ತಾರೀಕು ಮೆಸೇಜ್ ಕಳಿಸಿದ್ರು, ಇಲ್ಲ ನಾವು ಮಾತಾಡ್ಕೊಂಡಿದ್ದೀವಿ, ಯು ಗೋ ಹೆಡ್, ನಾವು ಇರ್ತೀವಿ ನಿಮ್ಮ ಜೊತೆ, ಯು ಗೋ ಹೆಡ್ ಅಂತೇಳಿ 28ನೇ ತಾರೀಕು ಮೆಸೇಜ್ ಕೊಟ್ಟರು. 29ನೇ ತಾರೀಕು ಅವರು ಪ್ರೆಸ್ ಮೀಟು ಕೂಡ ಮಾಡಿದ್ರು. ನಮ್ಮ ಅದೃಷ್ಟಕ್ಕೆ 1ನೇ ತಾರೀಕು ಅಷ್ಟೊತ್ತಿಗೆ ಮತ್ತೆ ಅವರಲ್ಲಿ ಕಾಂಟ್ಯಾಕ್ಟ್ ಆಯಿತು ಒಳಗಡೆ, ಫಾರೆಸ್ಟ್ ಒಳಗಡೆ. ಅವ್ರು ಮತ್ತೆ ಅವರಿಗೆ ನಾವು ಹೇಳಿದ್ವಿ, ಮೊದಲೇ 26ನೇ ತಾರೀಕು ಹೇಳಿದ್ವಿ, ಬಂದು ಹೋಗಿದ್ರಂತೆ. ಮತ್ತೆ 2ನೇ ಸರಿ ಬಂದಾಗ 1ನೇ ತಾರೀಕಲ್ಲಿ ಬಂದಿತ್ತು. ಸೊ ಅವ್ರನ್ನ ಅಲ್ಲೇ ಇಟ್ಕೊಳ್ಳಿ, ನಾವು ಈಗಲೇ ಬರ್ತೀವಿ ಅಂತ ಹೇಳಿ ನಾವು ಮತ್ತೆ ರಾತ್ರೋರಾತ್ರಿ ಪ್ರಯಾಣ ಮಾಡಿ 2ನೇ ತಾರೀಕು ಅರ್ಲಿ ಮಾರ್ನಿಂಗ್ ನಸುಗಂಚದಲ್ಲಿ ಮತ್ತೆ ಕಾಡಿಗೆ ಹೋದ್ವಿ. ಫಸ್ಟ್ ಭೇಟಿ ನಮ್ದು ಅದೇನೆ. ಅಲ್ಲಿ ಹೋದಾಗ ಭಾಳ ಒಂದು ಇದು ಬೆಳಿಗ್ಗೆ ನಮಗೆ 8 ಗಂಟೆಗೆ ಶುರು ಆಗಿದ್ದು ಚರ್ಚೆ, ಸಾಯಂಕಾಲ 7 ಗಂಟೆ ತನಕ ನಾನ್ ಸ್ಟಾಪ್, 11 ಗಂಟೆ ನಾನ್ ಸ್ಟಾಪ್ ಡಿಸ್ಕಷನ್ ನಡೀತಿದ್ರೊಳಗೆಲ್ಲ ಕೂಡ. ಸೊ ಇಲ್ಲಿ ನಮಗೆ ಅದ್ರ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ಅವ್ರು ಏನು ಬಯಸ್ತಿದ್ದಾರೆ, ಏನು ವಿಚಾರ ಅಂತ. ಅದು ನಮಗೂ ರೂಪುಗೊಳ್ತಿರ್ಲಿಲ್ಲ. ಫಸ್ಟ್ ಅವ್ರು ಏನು ಹೇಳ್ತಾರೋ ಎಲ್ಲ ಕೇಳಿಸ್ಕೊಂಡ್ವಿ, ನಮ್ದು ಇದೆಲ್ಲ ಕೂಡ ಹೇಳಿದ್ವಿ. ಆಮೇಲೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಅವರಿಗೆ ಆಗಬೇಕು ಅಂತಿದೆ, ಆದರೆ ಅದ್ರ ಬಗ್ಗೆ ಒಂದು ಬಹಳ ಗಂಭೀರವಾದಂಥ ಒಂದು ಆತಂಕ ಇದೆ. ಆ ಆತಂಕ ಏನು ಅಂತ ಹೇಳಿದ್ರೆ, ಅವ್ರಿಗೊಂದು 2-3 ಆತಂಕ. ಒಂದು ಆತಂಕ ಭಾಳ ಸೀರಿಯಸ್ ಆಗಿದೆ, ಎರಡು ಮೇನ್ ಆತಂಕಗಳಿದೆ. ಒಂದು ಆತಂಕ ಅವ್ರಿಗೆ ಇರೋದೇನಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಹೊರಗೆ ಬಂದರೆ ಇವ್ರು ಹೀನಾಯವಾಗಿ ನಡೆಸ್ಕೋಬೋದು. ಅವ್ರು ಹೋಗ್ಬಿಟ್ಟು ಅಲ್ಲಿ ತಪ್ಪೊಪ್ಕೊಂಡು ನಿಂತ್ಕೊಂಡು ತಲೆ ಬಗ್ಗಿಸಿ, ನಾವು ಮಾಡಿದ ತಪ್ಪಾಯಿತು, ಆಚರಣೆ ಸರಿ ಇಲ್ಲ, ಈ ಸಿದ್ಧಾಂತ ಸರಿ ಇಲ್ಲ, ನಾವು ಇದ್ದಿದ್ದ ಪಕ್ಷ ಸರಿ ಇಲ್ಲ, ಇದೆಲ್ಲ ಕೂಡ ನಾವು ಹೇಳಬೇಕು ಅನ್ನಂಗೆ ಮಾಡ್ಕೊಳ್ತಾರೆ. ಹಂಗೆ ಯಾಕೆ ಮಾಡಿ ಇದು ಮಾಡ್ಕೋಬೇಕು? ಹಂಗೆ ಮಾಡೋದಕ್ಕಿಂತ ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೆ ಹೋರಾಟ ಮಾಡೋಣ, ಹೋದರೆ ಇಲ್ಲೇ ಪ್ರಾಣ ಹೋಗಲಿ, ಅದು ಮಾಡ್ಕೊಳ್ಳೋದು ಬೇಡ. ಅದನ್ನು ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಬಾರ್ದು. ಇದು ಒಂದು ಅವ್ರಿಗೆ. ಅದಕ್ಕೆ ಭಾಳ ಸ್ವಾಭಿಮಾನದಿಂದ ಬದುಕಿದವರು ಅವರು. ಅವರ ಇತಿಹಾಸ ನಮ್ಗೆ ಹೇಳೋಕ್ಕೆ ಟೈಮ್ ಇಲ್ಲ. ಅವ್ರು ಹೆಂಗೆ ಅವ್ರು ಪಟ್ಟಿದ್ದಾರೆ, ಅವ್ರ ಕಥೆಗಳೆಲ್ಲ ಕೇಳಿದ್ದೀವಿ ಹೆಂಗಾಯಿತು ಅಂತ. ಇಲ್ಲಿಂದ ಅವರು 14 ವರ್ಷಗಳ ಹಿಂದೆ ಇಲ್ಲಿಂದ ಕೇರಳ ತನಕ ನಡ್ಕೊಂಡು ಹೋಗಿದ್ದಾರೆ ಎಲ್ಲ, ಇಡೀ ಟೀಮಾಗಿ. ಅಲ್ಲೋಗಿ ಕೇರಳ, ತಮಿಳುನಾಡು, ಕೇರಳ ಸೇರ್ಕೊಂಡು ಅಲ್ಲಿ ಸುಮಾರು ದಿವಸ ಹೋರಾಟ ಮಾಡಿದ್ದಾರೆ, ಸುಮಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಮತ್ತು ಅಲ್ಲಿಂದ ಬೇಡ ನಮ್ಮ ಇದಕ್ಕೆ ವಾಪಸ್ ಹೋಗೋಣ, ಅಲ್ಲಿ ಹೋಗಿ ಮುಂದೆ ಹೆಂಗೆ ಹೋರಾಟ ಮುಂದುವರಿಸಬೇಕು, ಅಲ್ಲಿ ಸುಮಾರು ನಷ್ಟಗಳಾದಮೇಲೆ ಇಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲಿಂದ 4 ತಿಂಗಳ ಕಾಲ ಇಡೀ ಬೆಟ್ಟ ಗುಡ್ಡಗಳನ್ನು ದಾಟ್ಕೊಂಡು ಇಲ್ಲಿ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ ಇಲ್ಲಿಗೆ, ಎಲ್ಲ ನಡ್ಕೊಂಡು ಇಲ್ಲಿಗೆಲ್ಲ ಕೂಡ ಬಂದಿದ್ದಾರೆ. ಅವರು ಸಾವನ್ನು ಲವಲೇಶದ ಭಯ ಇಲ್ಲ ಅವರಲ್ಲಿ, ಇಷ್ಟು ಭಯ ಇಲ್ಲ ಸಾವಿನ ಬಗ್ಗೆ. ಅವರು ಹಂಗೆ ಅಷ್ಟು ಸಾವನ್ನುಗಳನ್ನು ಕಂಡಿದ್ದಾರೆ ಅವರು. ಅದೊಂದು ಟೈಪ್ ಕಾಡಿನ ಉಡಗಳಿದ್ದಂಗೆ ಅವ್ರು ಹಂಗಿದ್ದಾರೆ ಅವರು. ಸೊ ಅವರು ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ಹೋರಾಟ ಮುಂದಿಲ್ಲ. ಅವರು ಕೊನೆಗೆ ಚರ್ಚೆ ಮಾಡಿ, ನಾವಿದನ್ನು ನಿಮ್ಗೆ ಚೀಟಿ ಕಳಿಸಿದ್ದು ಏನಕ್ಕೆ ಗೊತ್ತಾ ಅಂತ ಕೇಳಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಬಂದ ನಂತರದಲ್ಲಿ ನಾವು ಅಂದ್ಕೊಂಡಿದ್ವಿ, ಮೊದಲು ಹೋಗಿ ನಾವೆಲ್ಲವೂ ಕೂಡ ನಾವು ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಅಧ್ಯಯನ ಮಾಡೋಣ, ಇದಾದ ನಂತರದಲ್ಲಿ ಮುಂದೆ ಹೇಗೆ ಅನ್ನೋ ತೀರ್ಮಾನ ಅಂತ ಮಾಡಿದ್ವಿ. ನಾವೆಲ್ಲ ಓಡಾಡಿ ಎಲ್ಲ ಕೂಡ ನೋಡಿದ್ವಿ, ಇಲ್ಲೆಲ್ಲವೂ ಕೂಡ ಕಷ್ಟಗಳಿದ್ದಾವೆ. ಆದರೆ ಕಷ್ಟಗಳ ನಡುವೆನೂ ಕೂಡ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜನರ ಮನೆಗೆ ಹೋಗಿ ಬಾಗಿಲು ತಟ್ಟಿದರೆ ಜನರ ಮುಖದಲ್ಲಿ ಒಂದು ಕ್ಷಣ ಸಂತೋಷ, ಆಮೇಲೆ ಹೆಚ್ಚಿನ ಆತಂಕ ಕ್ರಿಯೇಟ್ ಆಗ್ತದೆ.
ನಮ್ಮ ನೋಡಿ ಖುಷಿ ಆಗ್ತಾರೆ, ನಾವು ಬಂದ್ವಲ್ಲ ಎಷ್ಟು ಸಿಕ್ಕು ಅಂತ. ಊಟ ಕೊಡ್ತಾರೆ, ಮಾತಾಡಿಸ್ತಾರೆ, ಎಲ್ಲವೂ ಮಾಡ್ತಾ ಇರ್ತಾರೆ, ನಮ್ಮ ಕರ್ಕೊಂಡು ರಕ್ಷಣೆನೂ ಮಾಡ್ತಾರೆ, ಎಲ್ಲವೂ ಕೂಡ ಮಾಡ್ತಾರೆ. ಆದರೆ ಅವರೊಳಗೆ ಭಯ ಅವರೊಳಗೆ ಕಾಡ್ತಾ ಇರ್ತದೆ. ನಾವೇನಾದರೂ ಒಂದು ಸಣ್ಣ ಕೆಲಸ ಅವ್ರಿಗೆ ಹೇಳಿದ್ರು ಕೂಡ ಅವರು ವಿಲಿ ಒದ್ದಾಡ್ತಾರೆ. ನಮಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಆದ್ರೆ ಅವ್ರಿಗೇನು ಮಾಡೋಕ್ಕಾಗಲ್ಲ, ಭಯ ಅವರಿಗೆ. ಹಿಂಗಿರ್ಬೇಕಾದ್ರೆ ನಾವಿನ್ನು ಚಳುವಳಿ ಕಟ್ಟೋಣ ಇದಕ್ಕೆ ಅಂತ ಹೇಳಿದ್ರೆ ಖಂಡಿತ ಅವ್ರು ತಯಾರೂ ಇಲ್ಲ ಜನ. ಹಂಗಿರ್ಬೇಕಾದ್ರೆ ನಾವು ಹೋರಾಟಗಾರರು ನಾವು ಹೋದರೆ ಯಾವುದೋ ಒಂದು ಮನೆಗೆ ನೆಮ್ಮದಿ ಖುಷಿ ಕೊಡಬೇಕು. ನಾವು ಹೋಗಿ ಅವ್ರಲ್ಲಿ ಆತಂಕ ಮೂಡಿಸ್ತಿದ್ದೀವಿ, ಭಯ ಮೂಡಿಸ್ತಿದ್ದೀವಿ ಅಂತ ಹೇಳಿದ್ರೆ ಹಂಗಾರೆ ನಾವೇನು ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆ ನಮಗೆ ಹುಟ್ಟಿದೆ. ಸೊ ಹಾಗಾಗಿ ಈ ಒಂದು ಕಾರಣಕ್ಕೋಸ್ಕರ ನಾವು ಮಾಡಬೇಕು, ಇದನ್ನು ಒಂದು ಹೊಸ ಅವಕಾಶ ಸಿಕ್ಕರೆ ನಾವು ಮಾಡಬೇಕು ಅಂತಿದ್ದೀವಿ. ಆದರೆ ಹೊರಗೆ ಬಂದರೂ ಹೋರಾಟ ಮಾಡೋಕ್ಕೆ ಅವಕಾಶ ಬೇಕು. ಇದು ನಮಗೆ ಗ್ಯಾರಂಟಿ ಆಗಬೇಕು. ಇದು ಗ್ಯಾರಂಟಿ ಆಗಲ್ಲ ಅಂದರೆ ಖಂಡಿತ ನಾವು ಬರೋದಿಲ್ಲ ಅಂತವ್ರು ಹೇಳೋದು. ಸರಿ ಆಯಿತು, ಇದು ಅಂಥೇಳಿ ಅವರಿಗೆ ನಮ್ಮ ಪ್ರಕ್ರಿಯೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಸಿರಿಮನೆ ನಾಗರಾಜ್ ಮುಖ್ಯವಾಹಿನಿಗೆ ಬಂದಾಗ ಇವರೆಲ್ಲ ಕೇರಳಕ್ಕೆ ಹೋಗಿದ್ದಾರೆ. ಅಲ್ಲಿ ಇವರಿಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ, ಈ ಪ್ರೋಸೆಸ್ಸೇ ಗೊತ್ತಿಲ್ಲ ಅವರಿಗೆ. ಸೊ ಆಮೇಲೆ ಇಲ್ಲ ಹೆಂಗೆ ನಡೀತು ಅಂತೆಲ್ಲ ಹೇಳಿದ್ವಿ. ಹೆಂಗೆ ನಡೀತು, ನಮ್ಗೆ ಹೆಂಗೆ ಕರ್ನಾಟಕದ ಸಿವಿಲ್ ಸೊಸೈಟಿ ಏನು ಗೌರವದ ಜೊತೆ ಕರೆಸ್ಕೊಂಡ್ರು, ದೊರೆಸ್ವಾಮಿಯಾದಿಯಾಗಿ ಎಲ್ಲ ಎಡಪಕ್ಷಗಳು, ದಲಿತ ಸಂಘಟನೆ, ರೈತ ಸಂಘಟನೆ ನಮ್ಮನ್ನು ಹೆಂಗೆ ಬರಮಾಡ್ಕೊಂಡ್ರು, ಇದನ್ನೆಲ್ಲ ಹೇಳಿ ಆಮೇಲೆ ನಾವೇನು ಪಾತ್ರ ವಹಿಸ್ತಿದ್ದೀವಿ ಇದು ಹೇಳಿದ ಮೇಲೆ ಅವ್ರಿಗೊಂದು ವಿಶ್ವಾಸ ಬಂತು. ಒಂದು ಪೂರ್ತಿ ವಿಶ್ವಾಸ ಅಲ್ಲ, ಒಂದು ಕನಸು ಚಿಗುರ್ತು ಅಷ್ಟೇ ಹೇಳ್ಬೋದು, ಕನಸು ಚಿಗುರ್ತು. ಆದರೆ ಆತಂಕ ತುಂಬ ಇತ್ತು. ಆಮೇಲೆ ಸರಿ ನಿಮ್ಗೆ ಏನೇನಿದೆಯೋ ಅದನ್ನೆಲ್ಲ ಬರೆದು ಕೊಡಿ ನೀವು, ನಾವೇನು ಆಶ್ವಾಸನೆ ಕೊಡಿ, ನಾವೇನು ಸರ್ಕಾರ ಅಲ್ಲ, ನೀವು ಏನು ಕೊಡ್ತೀರೋ ತೊಗೊಂಡೋಗಿ ಮತ್ತೆ ಅವ್ರ ಹತ್ರ ಮಾತಾಡ್ತೀವಿ, ಮ್ಯಾಕ್ಸಿಮಮ್ ಅವ್ರಿಗೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ಮತ್ತೆ ನಿಮ್ಮ ಹತ್ರ ತೊಗೊಂಬರ್ತೀವಿ. ನಿಮಗೆ ಕನ್ವಿನ್ಸ್ ಆದರೆ ಮಾತ್ರನೇ ಒಪ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ, ನಿಮ್ಮ ತೀರ್ಮಾನ. ನಾವಂತೂ ನೀವಿಲ್ಲ, ನೀವು ಹೀಗೆ ಮಾಡಿ ನಾವು ಹೇಳಲ್ಲ, ನಮ್ಗೊಳಗೆ ಆತಂಕ ಇದೆ ಸ್ವಲ್ಪ, ಇದೇನಾಗುತ್ತೋ ಅಂತ, ಹಾಗಾಗಿ ನೀವು ಹೇಳಿ ಅಂತ. ಆವಾಗ ಅವರು ಒಂದು 2 ಭಾಗಗಳನ್ನು ಬರೆದು ಕೊಟ್ಟರು. ಆಲ್ರೆಡಿ ಒಂದು ಭಾಗ ಬರೆದಿಟ್ಟಿದ್ರು ಅವರು, ಇನ್ನೊಂದು ಭಾಗ ಕೂತ್ಕೊಂಡು ಬರೆದ್ರು. ಸುಮಾರು 3 ಗಂಟೆ ಬರಿತಾಯಿದ್ರು ಎಲ್ಲರೂ ಕೂಡ ಕೂತ್ಕೊಂಡು, ವರ್ಕೌಟ್ ಮಾಡ್ಕೊಂಡು, ಡಿಸ್ಕಸ್ ಮಾಡ್ಕೊಂಡು. ಆದರೆ 2 ಭಾಗ ಮೀಡಿಯಾದಲ್ಲಿ ಚರ್ಚೆ ಆಗಿದ್ದು 2ನೇ ಭಾಗ. ಯಾವುದು ಜನರ ಹಕ್ಕೊತ್ತಾಯಗಳದ್ದು 18 ಏನೆಲ್ಲ ಶೇರ್ ಆಯಿತು, ಇದು 2ನೇ ಭಾಗ. ಭಾಗ 1 ಇದೆ, ಭಾಗ 2 ಇದೆ. ಭಾಗ 1 ಸದ್ಯ ಯಾರೋ ನಮ್ಮ ಅದೃಷ್ಟ ಅವ್ರು ಯಾರೋ ಲೀಕ್ ಮಾಡಿಲ್ಲ, 2ನೇ ಲೀಕ್ ಮಾಡಿದ್ರು, 1ನೇ ಲೀಕ್ ಮಾಡಿರಲಿಲ್ಲ. ಆ 1ನೇದ್ರೊಳಗೆ ಇರುವಂಥದ್ದು ಕಂಡೀಷನ್ಸ್ ಎಲ್ಲವೂ ಕೂಡ ನಂಬರ್ 1 ಅವ್ರು ಹೇಳಿರೋಂಥದ್ದು, ಒಂದು ವೇಳೆ ನಾವು ಬರೋಕ್ಕೆ ತೀರ್ಮಾನ ಮಾಡ್ತೀವಿ ಅಂದರೆ ಅದು ಘನತೆಯುತವಾಗಿ ನಡಿಬೇಕು. 2ನೇದಾಗಿ ನಮಗೆ ಹೋರಾಟದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ರೀತಿ ತಡೆ ಇರಬಾರ್ದು. 3ನೇದಾಗಿ ಈಗ ಆಲ್ರೆಡಿ ಯಾರು ಹೊರಗೆ ಬಂದಿದ್ದಾರೆ ಅವರಿಗೆ ಬೇಗನೆ ಸೆಟ್ಲ್ಮೆಂಟ್ ಆಗಬೇಕು. 4ನೇದು ಈಗ ಆಲ್ರೆಡಿ ಜೈಲಲ್ಲಿ ಬೇರೆ ಬೇರೆ ಕಾಮ್ರೇಡ್ಸ್ ಯಾರು ಕೊಳಿತಿದ್ದಾರೆ, ನಮಗೆ ಮಾತ್ರ ಅಲ್ಲ ಅವ್ರಿಗೂ ಕೂಡ ಇದು ಎಕ್ಸ್ಟೆಂಡ್ ಮಾಡಿ ಈ ಧೋರಣೆಯನ್ನು ಅವ್ರಿಗೂ ಕೂಡ ಅವರು ಹೊರಗೆ ಬರೋ ರೀತಿಯಲ್ಲಿ ಮಾಡಬೇಕು. 5ನೇದಾಗಿ ನಾವು ಯಾವ ಜನರ ಕನಸುಗಳಿಗೋಸ್ಕರ ಫೈಟ್ ಮಾಡಿದ್ದೀವೋ, ಅಂದರೆ ಭಾಗ ಬಿ ಏನು ಹೇಳ್ತೀವೋ 18 ಡಿಮ್ಯಾಂಡ್ಗಳು, ಈ 18 ಡಿಮ್ಯಾಂಡ್ಗಳು ಒಂದೇ ದಿವಸದಲ್ಲಿ ಬಗೆಹರಿಬೇಕು ಅಂತ ನಾವು ಕೇಳ್ತಿಲ್ಲ. ಆದರೆ ಈ ವಿಚಾರಗಳಿದ್ದಾರೆ, ಅಟ್ಲೀಸ್ಟ್ ಇದನ್ನು ಬಗೆಹರಿಸೋದ್ರ ದಿಕ್ಕಿನಲ್ಲಿ ಸೀರಿಯಸ್ ಆದಂಥ ಪ್ರಕ್ರಿಯೆಯನ್ನು ಸರ್ಕಾರ ಶುರು ಮಾಡಬೇಕು. ಮಲೆನಾಡಿನ ಜನ ಸದಾ ಆತಂಕದಲ್ಲಿದ್ದಾರೆ. ನಾವು ಬಂದಿದ್ದೆ ಏನಕ್ಕೆ, ನ್ಯಾಷನಲ್ ಪಾರ್ಕ್ನ ತಂದುಬಿಟ್ಟು ಎತ್ತಂಗಡಿ ಮಾಡ್ತೀವಿ ಅಂದಿದ್ದಕ್ಕೋಸ್ಕರನೇ ನಕ್ಸಲ್ ಮೂವ್ಮೆಂಟ್ ಶುರುವಾಗಿದ್ದು, ಎತ್ತಂಗಡಿಯ ಭಯ ತಂದಿದ್ದಕ್ಕೆ ಆಗಿದ್ದು. ಮಲೆನಾಡಿಗರಿಗೆ ಎತ್ತಂಗಡಿಗ ಭಯ ಇವತ್ತು ಹೋಗಿಲ್ಲ. ಕಸ್ತೂರಿ ರಂಗನ್ ತರ್ತೀವಿ, ಒತ್ತುವರಿ ತೆರವು ಮಾಡ್ತೀವಿ, ಇವತ್ತು ಎತ್ತಂಗಡಿ ಭಯ. ಈ ಎತ್ತಂಗಡಿ ಭಯದಿಂದ ಅವ್ರನ್ನ ಮುಕ್ತಿ ಕೊಡಬೇಕು. ಅತ್ಯಂತ ಕಡುಬಡತನಲ್ಲಿರುವಂತಹ ಆದಿವಾಸಿ ದಲಿತರಿಗೆ ಮಿನಿಮಮ್ ನೆಲೆ ಸಿಗಬೇಕು. ಏನು ಇಲ್ಲಂದ್ರೆ ಅವ್ರಿಗೆ ಹಕ್ಕುಪತ್ರ ಅದು ಸಿಗಬೇಕು, ಅವ್ರು ಇರುವಂಥ ಮನೆ ವಾಸಿಗೆ ಹಕ್ಕುಪತ್ರ ಸಿಗಬೇಕು. ಮಹಿಳೆಯರ ಮೇಲೆ ನಾನಾ ದೌರ್ಜನ್ಯಗಳು ನಡೀತದೆ, ಅದನ್ನು ಯಾರು ಕೇಳೋರೇ ಇಲ್ಲ ಇಲ್ಲಿ. ಆ ಮಹಿಳೆಯರ ಸುರಕ್ಷತೆ ಬಗ್ಗೆ ಕೆಲವು ಕ್ರಮಗಳಾಗಬೇಕು. ಈ ರೀತಿಯ 18 ಡಿಮ್ಯಾಂಡ್ಗಳನ್ನು ಅವ್ರು ಬಂದಿರೋದು. ನಾವು ಇದನ್ನು ಎಲ್ಲ ಬಗೆಹರಿಸಿಬಿಡಿ ಅಂತ ನಾವು ಕೇಳ್ತಾ ಇಲ್ಲ, ಬಟ್ ಈ ದಿಕ್ಕಿನಲ್ಲಿ ನಾವು ಸೀರಿಯಸ್ ಆಗಿ ಮಾಡ್ತೀವಿ. ಇಲ್ಲಾಂದರೆ ಅದು ಮಾಡೋದಿಲ್ಲ ಅಂದರೆ ಏನು ಈ ಜೀವನಕ್ಕೆ ಏನು ಉಪಯೋಗ? ನಾವು ಬಂದು ಕೂಡ ಅಟ್ಲೀಸ್ಟ್ ನಾವು ಬಂದಿದ್ದರಿಂದ ಅದಾದರೂ ಶುರು ಆಗಬೇಕು. ಆಯಿತು, ನಾವು ಇದನ್ನೆಲ್ಲ ಕೂಡ ಸರ್ಕಾರದ ಮುಂದಿಡ್ತೀವಿ. ಎಲ್ಲ ನಮ್ಮ ಡಿಮ್ಯಾಂಡ್, ನೀವೇನು ಹೇಳ್ತಿರೋದೆಲ್ಲ ನಾವು ಕರ್ನಾಟಕದ ಎಲ್ಲ ಹೋರಾಟಗಾರರು ಹೇಳ್ತಿರೋ ಡಿಮ್ಯಾಂಡ್ಸೇ. ನಿಮ್ಮ ಡಿಮ್ಯಾಂಡ್ಸ್ ಒಂದೇ. ಇದನ್ನು ನಾವು ಖಂಡಿತವಾಗಿ ಕೂಡ ಇದನ್ನ ಇಡ್ತೀವಿ ಅನ್ನೋದನ್ನು ನಾವು ಹೇಳಿದ್ವಿ ಅದನ್ನು. ಸೊ ಅದರ ಪರವಾಗಿ ನಾವು ಅಲ್ಲಿಂದ 2ನೇ ತಾರೀಕು ಹೊರಟು ನಾವು 3ನೇ ತಾರೀಕು ಹೊರಟು, 3ಕ್ಕೆ ಹೋಗಿದ್ವಿ. 3 ಬೆಳಗ್ಗೆ ಹೋಗಿದ್ವಿ ಆ್ಯಕ್ಚುಲಿ. 2ನೇ ತಾರೀಕು ರಾತ್ರಿ ಹೊರಟು, 3ನೇ ತಾರೀಕು ರಾತ್ರಿ ಹೊರಟು 4ನೇ ತಾರೀಕು ಬೆಳಗ್ಗೆ ಬಂದ್ವಿ. 4ನೇ ತಾರೀಕು ಬಂದು ಮತ್ತೆ ಈಗ ಪೂರ್ತಿ ಟೀಮ್ ಜೊತೆ ಕೂತ್ವಿ. ಇದೇನು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಕಮಿಟಿ ಏನಿದೆ ಅದರಲ್ಲಿ ಸಿವಿಲ್ ಸೊಸೈಟಿನೂ ಇದೆ, ಅಧಿಕಾರಿಗಳು ಇದೆ. ಅವ್ರ ಜೊತೆ ಒಂದು ಮೀಟಿಂಗ್ನ ನಾವು 4ನೇ ತಾರೀಕು ಕೂಡ್ತೀವಿ. ಅದರ ಅಧಿಕಾರಿಗಳ ಜೊತೆ ಮುಖ್ಯವಾಗಿ ಮಾತುಕತೆ, ಚರ್ಚೆ ಇವೆಲ್ಲ ಕೂಡ ನಡೀತದೆ. ಅವರೆಲ್ಲ ಪಾಯಿಂಟಾಗಿ ಕೊಟ್ಟಿರೋದ್ರಿಂದ ಪಾಯಿಂಟ್ ಡಿಸ್ಕಷನ್ ನಡೀತದೆ. ಭಾಳ ಸಂತೋಷದ ವಿಚಾರ ಏನಪ್ಪ ಅಂದರೆ ಅವರ ಮಿತಿಯಲ್ಲಿ, ಅಧಿಕಾರಿಗಳ ಮಿತಿಯಲ್ಲಿ, ಯಾಕಂದರೆ ಎಲ್ಲ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರೋಲ್ಲ, ಅಧಿಕಾರಿಗಳ ಮಿತಿಯಲ್ಲಿರೋದನ್ನ ಅವ್ರು ಮ್ಯಾಕ್ಸಿಮಮ್ ಮಾಡೋಣ ಅಂತ ಒಪ್ಕೋತಾರೆ. ಇದನ್ನು ಮಾಡೋಣ, ಹೀಗೆ ಮಾಡೋಣ ಅಂತ ಹೇಳ್ತಾರೆ. ಕೆಲವು ಪೊಲಿಟಿಕಲ್ ಪ್ರಶ್ನೆಗಳು ಇರ್ತವೆ, ಅಂದರೆ ಇವ್ರ ತೀರ್ಮಾನ ತೊಗೊಳಕ್ಕಾಗಲ್ಲ, CM ಎಲ್ಲ ತೊಗೋಬೇಕು,
ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಂತಿರ್ತದೆ. ಆವಾಗ ಟೈಮು ಬಹಳ ಇದಾಗ್ತಿರ್ತದೆ. ಬಟ್ ಅಧಿಕಾರಿಗಳು ಇದನ್ನ ನಮ್ಮ ಮೇಲೂ ಕೂಡ ಒತ್ತಡ ಹಾಕೋದು ಏನಪ್ಪ ಅಂದರೆ, ಇದು ಜಾಸ್ತಿ ಡಿಲೇ ಮಾಡಬೇಡಿ, ಆದಷ್ಟು ಬೇಗ ಈ ಪ್ರೋಸೆಸ್ನ ಸ್ಪೀಡಪ್ ಮಾಡಿ, ಬೇಸಿಕ್ ಇದನ್ನು ಒಪ್ಪಿಗೆ ಇದ್ದರೆ ಇದು ಮುಂದುವರಿಯೋಣ, ಮಿಕ್ಕಿದ ವಿಚಾರ ನಾವು ನಿಮ್ಮ ಜೊತೆ ನಿಲ್ತೀವಿ, ಸರ್ಕಾರನ ಒಪ್ಸೋಣ, ಮಾಡೋಣ, ಪ್ರೋಸೆಸ್ ಹೋಗೋಣ ಅಂತ ಭಾಳ ಇದಾಗುತ್ತೆ. ಆದರೂ ಕೂಡ ನೀವು ಸಿ ಎಮ್ ಹತ್ರನೂ ಮಾತಾಡಿ ಕೆಲವು ವಿಚಾರಗಳು ನಮಗೆ ಕನ್ಫರ್ಮ್ ಮಾಡಬೇಕು ಅಂತ ಹೇಳ್ತೀವಿ. ಆ ಎಲ್ಲ ಪ್ರೋಸೆಸ್ ಆಗಿ 6ನೇ ಸಂಜೆ ಅಷ್ಟೊತ್ತಿಗೆ ನಮಗೆ ಹೆಚ್ಚು ಕಡಿಮೆ ಒಂದು ಕ್ಲಾರಿಟಿ ಬರ್ತದೆ. ಸೊ ನಾವು ಇಟ್ಟಂಥ ಹೆಚ್ಚು ಕಡಿಮೆ 90%, ಇನ್ನೊಂದು 10% ವೇಗಿದ್ದಾವೆ. ಯಾಕಂದರೆ ಇದ್ರಲ್ಲಿ ಇನ್ನೊಂದು ಮೇನ್ ಸವಾಲು ಇದ್ದಿದ್ದು ಏನಪ್ಪ ಅಂದರೆ, ಕರ್ನಾಟಕದ ನಾವು ಏನೇ ಮಾಡ್ಬೋದು, ಇವರೆಲ್ಲರ ಮೇಲೆ ಅಷ್ಟೇ ಪ್ರಮಾಣದ ಕೇಸ್ಗಳು ಕೇರಳದಲ್ಲಿದ್ದಾವೆ. ಯಾಕಂದ್ರೆ ಅಲ್ಲಿದ್ದಂಥವ್ರು ಕೇರಳ ಸರ್ಕಾರ ಕೋಪರೇಟ್ ಮಾಡಲಿಲ್ಲ ಅಂದರೆ ಎಂತ ಮಾಡೋದು? ಇಲ್ಲೇನೋ ಮಾಡುತ್ತೆ, ಒಪ್ಕೊಂಡ್ಬಿಡ್ತು ಕರ್ನಾಟಕ ಸರ್ಕಾರ. ಕೇರಳ ಸರ್ಕಾರ ಹಳೆ ನೀತಿನ ಇಟ್ಕೊಂಡು ಅವ್ರು ಭಾಳ ಬಿಗಿ ನೀತಿ ತೊಗೊಂಬಿಟ್ರೆ ಮುಗೀತು, ಮತ್ತೆ ಏನು ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ ಅಲ್ಟಿಮೇಟ್ಲಿ. ಹಾಗಾಗಿ ಕೇರಳ ಸರ್ಕಾರನೂ ನೀವು ಗ್ರೀನ್ ಸಿಗ್ನಲ್ ತೊಗೋಬೇಕು ಅಂತ ನಾವು ಕೇಳಿದ್ವಿ. ಇವರು ಅಲ್ಲಿನ ಇಂಟೆಲಿಜೆನ್ಸ್ ಚೀಫ್ ಜೊತೆ ಮಾತಾಡಿದ್ರು, ಅವರಿಬ್ಬರು ಮಾತಾಡ್ಕೊಂಡ್ರು, ಇಬ್ಬರು ಕೂಡ ಮಾತಾಡ್ಕೊಂಡು ಅವರು ಓವರಲ್ ಆಗಿ ಹೇಳಿದ್ರು, ಎಸ್ ನಾವು ಖಂಡಿತ ನಿಮ್ಮ ಪಾಲಿಸಿಗೆ ಇರ್ತೀವಿ, ನಾವು ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಾವು ಅದನ್ನು ಇನ್ನೂ ಸ್ವಲ್ಪ ರಿಟರ್ನ್ ಆಗಬೇಕು, ಅಲ್ಲಿನ ಸಿ ಎಮ್ ಹೇಳಬೇಕು ಅಂತ ಕೇಳಿದ್ವಿ. ಬಟ್ ಅವರು ಇದನ್ನೆಲ್ಲ ಮಾಡ್ತಾ ಹೋದರೆ ಮತ್ತೆ ಎಗೈನ್ ಪ್ರೋಸೆಸ್ಸು, ಅವರು ಸಿ ಎಮ್ನ ಭೇಟಿ ಮಾಡಿ ಅವ್ರನ್ನ ಒಪ್ಪಿಸಿ ಅವ್ರ ಹೇಳಿಕೆ ಕೊಟ್ಟು ಎಗೈನ್ ಪ್ರೋಸೆಸ್ ಆಗುತ್ತೆ, ದಯವಿಟ್ಟು ಬೇಡ, ಅದನ್ನು ನಾವು ಮಾಡೋಣ, ಎಲ್ಲರೂ ಸೇರಿ ಕನ್ವಿನ್ಸ್ ಮಾಡೋಣ, ನೀವು ದಯವಿಟ್ಟು ಇದು ಮಾಡಿ ಅಂತ ಕೇಳಿದ್ರು. ಸರಿ ಅಂತ ಅವ್ರ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ನಮಗೆ ಭಯ ಇತ್ತು ಒಳಗಡೆ. ಆದರೂ ಕೂಡ ಈಗ ಇನ್ನೇನು ಮಾಡೋಕ್ಕಂದ್ರೆ 6ನೇ ತಾರೀಕು ಕೊಟ್ಟು ಮತ್ತು 7ನೇ ತಾರೀಕು ಬೆಳಗ್ಗೆ ಹೋದ್ವಿ ಮತ್ತೆ. ಸೊ 7ನೇ ತಾರೀಕು ಹೋಗಿ ಅದನ್ನೆಲ್ಲ ಕೂಡ ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಅವ್ರು ಏನು ಹೇಳಿದ್ರು ಎಲ್ಲ ಲೀಸ್ಟು ತೊಗೊಂಡೋಗಿದ್ವಿ. ಅವ್ರ ಮೇಲೆ ಎಷ್ಟು ಕೇಸಸ್ ಇದ್ದಾವೆ ಅನ್ನೋದು ತೊಗೊಂಡೋಗಿದ್ವಿ, ಏನು ಮಾತುಕತೆ ಆಯಿತು, ಒಂದೊಂದು ಪಾಯಿಂಟಿಗೆ ಏನೇನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ಮುಂದಿಟ್ವಿ. ಅವ್ರ ಕೇಸ್ಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಕೇಸ್ಗಳು ನೋಡಿದ್ರೆ ಅದು ಒಬ್ಬೊಬ್ಬರಿಗೆ 85, 76, 57 ಕೇಸ್ಗಳು ಒಬ್ಬೊಬ್ಬರ ಮೇಲೆ ಇರೋಂಥವು. ಎಲ್ಲವೂ ಸೀರಿಯಸ್ ಕೇಸಸ್ಸು, ಆರ್ಮ್ಸ್ ಕೇಸು, ಕ್ರಿಮಿನಲ್ ಏನೋ UAPA ಕೇಸು, ಮರ್ಡರ್ ಕೇಸು, ಇಂಥವಿದಾವೆ ಎಲ್ಲವೂ ಕೂಡ. ಲತಾ ಅವ್ರ ಮೇಲೇ 84 ಕೇಸ್ ಇದ್ದಾವೆ, ವನಜಾಕ್ಷಿ ಮೇಲೆ 72 ಕೇಸ್ಗಳಿದ್ದಾವೆ, ಜಯಣ್ಣನ ಮೇಲೆ 57 ಕೇಸ್ ಇದ್ದಾವೆ. ತುಂಬ ಇದಾವೆ ಕೇಸ್ಗಳೆಲ್ಲ. ಬೇಕಾದ್ರೆ ಆಮೇಲೆ ಪಟ್ಟಿ ಬೇಕಾದ್ರೆ ನಿಮ್ಗೆ ಡೀಟೇಲ್ ಕಳಿಸ್ತೀನಿ, ನಾನು ಡೀಟೇಲ್ಸ್ ಎಲ್ಲ ಇದೆ, ನಾನು ನೆನಪಿದ್ದಷ್ಟು ಅಷ್ಟೇ ಹೇಳ್ತಿದ್ದೀನಿ. ಎಲ್ಲವೂ ಹೈ ಲೆವೆಲ್ ಕೇಸಸ್. ಎಲ್ಲವೂ ಒಂದೇನು ಅದು ಒಬ್ಬ ಮನುಷ್ಯನಿಗೆ ಒಂದು ಕೇಸ್ ಅಂತದ್ದು ಬಿದ್ದುಬಿಟ್ರೆ ನನ್ನ ಲೈಫೆಲ್ಲ ಹಾಳಾಗೋಗ್ಬಿಡ್ತು ಅಂತ ಕೂತ್ಕೊಂಡ್ಬಿಡ್ತೀವಿ ಯಾರಾದರೂ ಹೊರಗಡೆ ಯಾರಾದರೂ. ಸೊ ಅಷ್ಟೆಲ್ಲ ಕೇಸಸ್ ಇದ್ದಾವೆ, ಅದಾಯಿತು. ಬಟ್ ಅದೆಲ್ಲ ಇದ್ದರೂ ಕೂಡ ಅದನ್ನೆಲ್ಲ ಕೂಡ ಯಾಕಂದರೆ ಅವ್ರ ಮುಂದೆ ಮುಚ್ಚಿಟ್ಟು ನಾವೇನು ಮಾಡೋಂಗಿಲ್ಲ. ಎಲ್ಲ ತೊಗೊಂಡೋಗಿ ನೋಡಿ ಇಂಥ ಕೇಸಸ್ ಇಷ್ಟು ಇದ್ದಾವೆ, ಇಷ್ಟೆಷ್ಟು ಸೀರಿಯಸ್ ಚಾರ್ಜಸ್ಸು ಎಲ್ಲವೂ ಫಸ್ಟ್ ಅದನ್ನು ಹೇಳಿದ್ದೀವಿ ನಾವು. ಯಾಕಂದರೆ ಅವರ ಅದಕ್ಕೆ ನಾವು ಮೋಸ ಮಾಡಿ ಕರ್ಕೊಂಬರೋಂಗಿಲ್ಲ. ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅವನ್ನೂ ಹೇಳಿದ್ವಿ. ಹೇಳಿ ಇದು ಏನಾಯಿತು ಅನ್ನೋದು ಕೂಡ ಹೇಳಿದ್ವಿ. ಇದು ಹೇಳಿದ ತಕ್ಷಣವೇ ಅವರೆಲ್ಲ ಕೇಳಿಸ್ಕೊಂಡ ಮೇಲೆ ಅವ್ರು ಏನು ಹೇಳಿದ್ರು, ಕೇಳಿಸ್ಕೊಂಡು ಆಮೇಲೆ ನಾವು ಪ್ರೆಸೆಂಟ್ ಮಾಡಿ, ನೀವು ಗುಂಪಾಗಬೇಡ, ಒಬ್ಬೊಬ್ಬರಾಗೇ ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಗೇನು ಅನ್ನಿಸ್ತಿದೆ, ಇದು ಓಕೆನಾ, ಪ್ರೊಸೀಡ್ ಆಗೋಣವೋ ಬೇಡೋ, ನಾವು ಮಾತ್ರ ಏನು ಮಾಡಿ ಅಂತಲೂ ನಾವು ಹೇಳಲ್ಲ, ಎಷ್ಟಿದೆಯೋ ಅಷ್ಟು ನಾವು ಹೇಳಿದ್ದೀವಿ, ತೀರ್ಮಾನ ನಿಮಗೆ ಬಿಟ್ಟದ್ದು ಅಂತ ಕೂತ್ವಿ. ಅವರೆಲ್ಲರೂ ಹೇಳಿದ್ದು ಒಂದೇ ಮಾತು ಏನಪ್ಪ ಅಂದರೆ, ಇದಕ್ಕಿಂತ ಹೆಚ್ಚಿನದನ್ನು ನಾವೇನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಇಂಥದ್ದು ಕನಸಿನಲ್ಲೂ ಕಂಡಿರಲಿಲ್ಲ. ಒಂದು ಸರ್ಕಾರ ನಾವು ಕೇಳುವ ಪ್ರಶ್ನೆಗೆ ಇಷ್ಟು ಪಾಯಿಂಟೆಡ್ ಆಗಿ ಉತ್ತರ ಕೊಡುತ್ತೆ ಅಂತ ನಾವು ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಅಂಥ ಒಂದು ಪತ್ರವನ್ನು ನೀವು ತಂದಿದ್ದೀರಲ್ಲ, ನಿಮಗೆ ದೊಡ್ಡ ಸಲ್ಯೂಟ್. ಇಂಥ ಒಂದು ಪತ್ರ ಸರ್ಕಾರದಿಂದ ಬರೆಸಿ ತಂದಿದ್ದಕ್ಕೆ ಒಂದೊಂದು ಪಾಯಿಂಟಿಗೆ ರಿಸ್ಕ್ ಇದೆ ಅನ್ನೋದು ನಮಗೂ ಗೊತ್ತು. ಇದರೊಳಗೆ ಕಾನೂನು ಪ್ರಕ್ರಿಯೆಗೆ ಒಳಗಾದಾಗ ಎಲ್ಲವೂ ಕೂಡ ಅದು ಆಗುತ್ತೆ ಅಂತ ಗೊತ್ತು, ರೆಸ್ಪೆಕ್ಟಿಗೆ ಗೊತ್ತು, ಪರವಾಗಿಲ್ಲ, ಆ ರಿಸ್ಕ್ ಎಲ್ಲರೂ ತೊಗೋಬೇಕು, ನಾವು ತೊಗೋತೀವಿ ಅದನ್ನು. ಆದರೆ ಮಿಕ್ಕದ್ದೇನಿದೆ ಅಲ್ಲಿ ಘನತೆಯುತವಾಗಿ ನಡಿಬೇಕು, ಬೇಲ್ ಸಿಗಬೇಕು, ಹೊರಗೆ ಬಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಒಳಗಿರೋ ಈಗ ಆಲ್ರೆಡಿ ಯಾರು ಬಂದಿದ್ದಾರೆ ಅದರೊಳಗೆ ಈ ವಿಚಾರಗಳಾದರೂ ಇದು ಖಚಿತವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಓಕೆ, ನಾವು ರೆಡಿ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು ಅಷ್ಟು ಜನ ಇಂಡಿವಿಜುವಲ್ ಆಗಿ. ಅದು ಹೇಳಿದ್ಮೇಲೆ ನಾವು ಅವತ್ತು 12 ಗಂಟೆಗೆ ಬಂದು ಮೆಸೇಜ್ ಕೊಡ್ತೀವಿ ಅವರಿಗೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಯು ಕ್ಯಾನ್ ಪ್ರೊಸೀಡ್ ಅಂತ. ಅವ್ರು ಹೊರಗಡೆ ಅನೌನ್ಸ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಇದು ಶುರು ಆಗ್ತಿದೆ ಅಂತೇಳಿ. ಮತ್ತು ನಾವು ರಾತ್ರಿ ಹೊರಗೆ ಬಂದು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಬೆಳಿಗ್ಗೆ ಹೊರಟು ಚಿಕ್ಕಮಗಳೂರಿಗೇ ಪ್ಲ್ಯಾನ್ ಆಗಿದ್ದು, ಯಾರಿಗೂ ಗೊಂದಲ ಬೇಡ, ಅನುಮಾನ ಬೇಡ, ಏನು ಸುಳ್ಳು ನಾಟಕ ಏನೂ ಇಲ್ಲ. ಬೆಳಗ್ಗೆ ಚಿಕ್ಕಮಗಳೂರಿಗೆ ಹೋಗಬೇಕು ಅಂತಲೇ ಆಗಿತ್ತು. ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿ 5 ಗಂಟೆಗೆ ನಾವು ಹೊರಟು 6 ಗಂಟೆಗೆ ತಲುಪಿದ್ವಿ. ಒಳಗಡೆ ಕಾಡೊಳಗಿದ್ವಿ ನಾವು. ಮತ್ತು ಅವನ್ನೆಲ್ಲ ಕೂಡ ಬಾರ್ಡರಿಗೆ ಕರ್ಸ್ಕೊಂಡಿದ್ವಿ. ಸೊ ಅಲ್ಲಿಂದ ನಾವು ಹೊರಗೆ ಹೊರಟು ಬಂದು ನಾವು 9 ಗಂಟೆ ಅಷ್ಟೊತ್ತಿಗೆ ಅಧಿಕಾರಿಗಳನ್ನೆಲ್ಲ ಕೂಡ ಭೇಟಿ ಮಾಡಿ ಅಲ್ಲಿಂದ ಹೊರಟ್ವಿ. ಬಾಳೆಹೊನ್ನೂರಿಗೆ ಬಂದಾಗ ಇವ್ರು ಹೇಳಿದ್ರು, ಇಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ. ಸೊ ಅವಾಗ ನಮಗೂ ಟೆನ್ಷನ್ ಆಯಿತು, ನಮಗೂ ಇದಾಯಿತು. ನಾವು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಫಸ್ಟ್ ಹೊರಟ್ರು. ಏನು ನಾವು ಹಂಗೆ ಆಗೋದಿಲ್ಲ, ಏನಿದು ಫಸ್ಟ್ ಏನಕ್ಕೆ ಮಾಡ್ತೀವಿ, ನಿಲ್ಲಿಸಿ ಕಾರವಾನ್ ನಿಲ್ಲಿಸಿ ಅಂತ ಹೇಳಿದ್ವಿ. ಆಮೇಲೆ ಆ ಕಾರವಾನಲ್ಲಿ ನಿಲ್ಲಿಸಿ ಮತ್ತು ಅಧಿಕಾರಿಗಳು ಕರೆಸಿ ರಸ್ತೆಯಲ್ಲಿ ನಿಂತ್ಕೊಂಡು ಮೀಟಿಂಗ್ ಆಯಿತು. ಆವಾಗ ಅವರು ಇಲ್ಲ, ಇದು ಒಂದೋ ಚಿಕ್ಕಮಗಳೂರಿನಲ್ಲಿ ಕೆಲವರು ಬೇರೆ ಇದನ್ನು ಕಿರಿಕಿರಿ ಮಾಡೋವಂಥವ್ರು, ಅವರು ಬಂದುಬಿಟ್ಟು ಕೆಲವು ಇದನ್ನು ಮಾಡಬಹುದು ಅನ್ನುವಂಥ ಕೆಲವು ಸಮಸ್ಯೆಗಳಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಇದನ್ನು
ಸಿ ಎಮ್ ಅವರು ಇಲ್ಲ ಅವ್ರನ್ನೆಲ್ಲ ಇಲ್ಲೇ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಅವ್ರ ಜೊತೆ ಇರ್ಲಿಕ್ಕೆ ಬಯಸ್ತೀನಿ, ಕರ್ಕೊಂಬನ್ನಿ. ಇದೊಂದು ದೊಡ್ಡ ಫೆನಮೆನ, ಯಾಕಂದರೆ ಪೂರ್ತಿ ನಕ್ಸಲ್ ಚಳವಳಿನ ಇದ್ರ ಮೂಲಕ ಒಂದು ಬೇರೆ ರೂಪವನ್ನು ಪಡಿತಾ ಇದೆ, ಅದು ಹಳೆ ರೀತಿಯಲ್ಲಿ ಸಮಾರೋಪಗೊಳ್ತಾ ಇದೆ. ಹಾಗಾಗಿ ಇಲ್ಲೇ ಯಾರೋ ಒಬ್ಬಿಬ್ಬರು ಬರ್ತಿರೋದಲ್ಲ, ಇದ್ರ ಮೂಲಕ ಕರ್ನಾಟಕ, ಕೇರಳ, ತಮಿಳುನಾಡು ಇಷ್ಟು ದಿವಸ ನಡೆದಂಥದ್ದು ಸಮಾರೋಪಗೊಳ್ತಾ ಇದೆ. ಹಾಗಾಗಿ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಚಿಕ್ಕಮಗಳೂರಿನವ್ರಿಗೆ ಫೋನ್ ಮಾಡಿ ಹೇಳಿದ್ವಿ, ಅವ್ರಿಗೂ ಟೆನ್ಷನ್ ಆಯಿತು, ಇಷ್ಟು ಜನ ಮೀಡಿಯಾ ಇದೆ, ಇಲ್ಲಿದೆ, ಏನು ಮಾಡಬೇಕು ಅಂತ. ಇಲ್ಲ ಏನು ಮಾಡೋಕ್ಕಲ್ಲ, ದೊಡ್ಡ ಪ್ರಕ್ರಿಯೆ ನೋಡಬೇಕು ಅಂತ. ನಿಮ್ಗೆ ಎಷ್ಟೇ ಜನ ಬರಲಿ ವೆಹಿಕಲ್ಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಅವರು ವೆಹಿಕಲ್ಸ್ ಮಾಡಿದ್ರು, ಸುಮಾರು ಜನ ಅವರು ಕುಟುಂಬದವರೆಲ್ಲ ಬಂದಿದ್ದರು, ಕುಟುಂಬದವ್ರನ್ನೂ ವೆಹಿಕಲ್ಸ್ ತೊಗೊಂಡ್ಬಂದರು, ಎಲ್ಲ ಬಂತು. ಆಮೇಲೆ ಮೀಡಿಯಾದ ಮುಂದೆ ಇಲ್ಲಿ ನಡೆಯೋದಕ್ಕಿಂತ ಮೊದಲು ಇನ್ನೊಂದು ವಿದ್ಯಮಾನ ನಡೀತದು ಭಾಳ ಮುಖ್ಯ. ಅದರಲ್ಲಿ ಪೂರ್ತಿ ಸರ್ಕಾರಿ ಇನ್ನೊಂದು ಒಳಗಡೆ ಸಭೆ ನಡೀತು, ಅದು ಹೊರಗಡೆ ನಿಮ್ಮ ಗಮನಕ್ಕೆಲ್ಲ ಬಂದಿಲ್ಲ ಮೀಡಿಯಾಗೆ. ಅದು ಮೊದಲೊಂದು ಸಭೆ ನಡೀತು. ಮೊದಲ ಸಭೆಯಲ್ಲಿ ಸಿ ಎಮ್ಮು, ಡಿ ಸಿ ಎಮ್ಮು, ಹೋಮ್ ಮಿನಿಸ್ಟರು, ಫಾರೆಸ್ಟ್ ಮಿನಿಸ್ಟರು, ಇನ್ನೂ ಅನೇಕ ಎಲ್ಲ ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಆದಿ ಎಲ್ಲ ಸೆಕ್ರೆಟರೀಸು, ಎಲ್ಲ ಆಂಟಿ ನಕ್ಸಲ್ ಚೀಫು, ಇಂಟೆಲಿಜೆನ್ಸ್ ಚೀಫು, ಎಲ್ಲ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಎಲ್ಲ ಟೋಟಲ್ ಗೌರ್ಮೆಂಟ್ನ ಟಾಪ್, ಬೋತ್ ಶಾಸಕಾಂಗ ಕಾರ್ಯಾಂಗ ಎರಡೂ ಕೂಡ ಇತ್ತು. ಅದರ ನಡುವೆ ಭಾಳ ನಮಗೆ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಅವ್ರಿಗೆ ಉದ್ದೇಶಿಸಿ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಓಪನಾಗಿ ಮಾತನಾಡಿ, ಇದು ಮೀಡಿಯಾಗಲ್ಲ, ನಿಮ್ದು ಏನಿದೆಯೋ ನಾವು ಕೇಳಿಸ್ಕೊಳ್ಳೋಕೆ ಬಯಸ್ತೀವಿ ಅಂತ ಹೇಳಿದ್ರು. ಅದು ನಮಗೆ ಭಾಳ ಖುಷಿ ಕೊಡ್ತು ಅದನ್ನು. ಸೊ ಲತಾ 25 ನಿಮಿಷ ಒಂದೇ ಸಮ ಆಕೆ ತನ್ನ ಎದೆಯಲ್ಲಿ ಇಷ್ಟು ವರ್ಷ ಇಟ್ಕೊಂಡಿದ್ದಲ್ಲ ಹೊರಗೆ ಹಾಕಿಲ್ಲವ್ರಿಗೆ ಮಾತಾಡೋದು. ಇಟ್ ವಾಸ್ ವೆರಿ ಮೂವಿಂಗ್ ಆ್ಯಕ್ಚುಲಿ. ಎಂಥ ಪರಿಸ್ಥಿತಿ ಇದೆ ನಮ್ಮ ಜನರದು, ಹೆಂಗಾಗ್ತಿದೆ. ಎಲ್ಲ ಸರ್ಕಾರಗಳನ್ನು ನಾವು ನೋಡಿದ್ದೀವಿ, ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಜನರ ಪರಿಸ್ಥಿತಿ ಯಾಕೆ ಬದಲಾಗ್ತಿಲ್ಲ ಅಂತೆಲ್ಲ ಇಡೀ ಅಧಿಕಾರವನ್ನು ಪ್ರಶ್ನೆ ಮಾಡಿ ಆಕೆ ಮಾತಾಡೋದು. ಯಾರು ವ್ಯಕ್ತಿಗತ ಟಾರ್ಗೆಟ್ ಮಾಡೋ ಇದಲ್ಲ, ಈ ವ್ಯವಸ್ಥೆಯನ್ನು ಟಾರ್ಗೆಟ್ ಮಾಡಿ ಆಕೆ ಮಾಡೋದು. ಮುಖ್ಯಮಂತ್ರಿಗಳು ಕೂಡ ಭಾಳ ತಾಳ್ಮೆಯಿಂದ ಎಲ್ಲರೂ ಅಷ್ಟೇ ಇದರಿಂದ ಕೇಳಿಸ್ಕೊಂಡ್ರು. ಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಹೌದು, ಈ ಸಮಾಜದಲ್ಲಿ ಅನ್ಯಾಯಗಳು ಉಳ್ಕೊಂಡಿದ್ದಾವೆ, ನೀವು ಹೇಳ್ತಿರೋದು ಕರೆಕ್ಟು, ಹೋರಾಟನ ನೀವು ಮುಂದೆ ನೀವು ಬಂದು ಹೋರಾಟ ಮುಂದುವರಿಸ್ತೀರಾ ಅಂತ ಹೇಳಿದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನೀವು ಪ್ರಜಾತಾಂತ್ರಿಕವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಮಗೆ ಹೋರಾಟದ ಮಾರ್ಗದ ಬಗ್ಗೆನೇ ಅಷ್ಟೇ ಇತ್ತು. ಖಂಡಿತ ನಮ್ಮ ಕಡೆಯಿಂದ ನಿಮ್ಗೆ ಇದು ಇರುತ್ತೆ ಅನ್ನುವಂಥ ಅಭಯಸ್ಥಾನ ಕೊಟ್ಟರು. ಅವರ ಆ ಮಾತನ್ನು ಕೇಳಿ ಇವರು ಫುಲ್ ರಿಲ್ಯಾಕ್ಸ್ ಆದರು. ಯಾಕಂದ್ರೆ ಕೇಳಬೇಕಾಯ್ತು ಅವರ ಅದೇ ಮಾತೆ ಅವ್ರಿಗೆ ಕಾಯ್ತಿದ್ದವರು. ಆ ಮಾತನ್ನು ಸಿ ಎಮ್ಮು ಕೂಡ ಹೇಳಿದರು. ಅಲ್ಲಿಗೆ ಅದಾಯಿತು. ಆಮೇಲೆ ಪ್ರೆಸ್ ಮೀಟ್ ಬಂತು. ಪ್ರೆಸ್ ಮೀಟ್ ಅದು ಸರ್ಕಾರಿ ಕಾರ್ಯಕ್ರಮ, ಅದೇನು ನಡೀತೋ ಅದು ಅದು ನಿಮ್ಮ ಮುಂದೆ ಇದೆ. ಇಷ್ಟ ಆಯಿತು. ಈಗ ಎಲ್ಲರೂ ಕೂಡ ಜೈಲಿಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಕಷ್ಟನೇ. 25 ವರ್ಷಗಳ ಕಾಲ ಅವರು ನಗರದ ಇದನ್ನೇ ಕಂಡಿಲ್ಲ. ಖಾಕಿ ಬಟ್ಟೆಯಿಂದ ದೂರ ಇದ್ದವರು ಖಾಕಿಗಳ ನಡುವೆ ಬದುಕಬೇಕು. ಸೊ ಇದೆಲ್ಲ ಕೂಡ ಸಣ್ಣ ವಿಚಾರವಲ್ಲ. ಸೊ ಇಲ್ಲಿಗೆ ಬಂದು ತಲುಪಿದೆ. ಇದು ಓವರಾಲ್ ಪ್ರಕ್ರಿಯೆ. ಇದರಲ್ಲಿ ದುಡ್ದವ್ರು ಒಬ್ಬಿಬ್ಬರಲ್ಲ, ನಾವು ಅಂದರೆ ಟೀಮ್ ಒಂದು ಓಡಾಡ್ತದೆ, ಆದರೆ ಈ ಟೀಮಲ್ಲ ಇದು ತುಂಬ ಜನ ಕೆಲಸ ಮಾಡ್ಯಾರ ಇದರೊಳಗೆ. ಅಲ್ಲಿ ಲೆಕ್ಕ ಹೇಳೋಕ್ಕಲ್ಲ ಜನ ಕೆಲಸ ಮಾಡ್ಯಾರ. ಮತ್ತು ಈ ಮೀಡಿಯಾ ವರ್ಕು ಕೂಡ ಆ ಹಿಂದೂ ದಿವಸ ಮೀಡಿಯಾದವ್ರ ಎಸ್ಪೆಷಲಿ ಜನಪರ ಮೀಡಿಯಾಗಳು ಏನು ಬರೆದ್ರಲ್ಲ, ಏನು ಬಿಲ್ಟಪ್ ಮಾಡಿದ್ರಲ್ಲ, ಆ್ಯಕ್ಚುಲಿ ಇದು ಕ್ಲೈಮ್ಯಾಕ್ಸಿಗೆ ತೊಗೊಂಡೋಯ್ತು. ನನ್ನ ಪ್ರಕಾರ ಅದು ಆಗಿರಲಿಲ್ಲ ಅಂದರೆ ಬೆಂಗಳೂರಿಗೆ ಶಿಫ್ಟು ಆಗ್ತಿರಲಿಲ್ಲ. ಅದು ಎಲ್ಲರೂ ಕೂಡ ದುಡ್ದಿದ್ದಾರೆ ಇದಕ್ಕೆ. ಇದೆಲ್ಲರ ಶ್ರಮ ಇದು, ಯಾರು ಒಬ್ಬಿಬ್ರದಲ್ಲ. ನಾವು ಅಲ್ಲಿ ಒಬ್ಬರು ಇದಾಗಿ ಮೆಸೆಂಜರ್ಸ್ ಆಗಿದ್ದೀವಿ ಅಷ್ಟೇ, ವಿ ಆರ್ ದ ಮೆಸೆಂಜರ್ಸ್. ಬಟ್ ಇಟ್ ಈಸ್ ಎ ಸಮಾಜದ ಒಂದು ಕೂಗು ಆಗಿದ್ದು ನಡೀತು. ಆದರೂ ಕೂಡ ಈ ಸಂದರ್ಭದಲ್ಲಿ ಕೆಲವರನ್ನು ನಾವು ಸ್ಮರಿಸಿಕೊಳ್ಳಬೇಕು ಅಂತ ಕಮಿಟಿ ಬಯಸಿದೆ. ಇದರಲ್ಲಿ ಪಾತ್ರ ನಡೆದು ಒಂದು ವಿಶೇಷ ಅಭಿನಂದನೆ ಅಂತೇಳಿ ತರಿಸಬೇಕು. ಯಾಕಂದರೆ ಇದರಲ್ಲಿ ಸುಮಾರು ಜನ ಅವರ ಕೊಡುಗೆಗಳು ಕಾಣದೇ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಸುಮ್ಮನೆ ಜನರಲ್ ಆಗಿ ಎಲ್ಲ ಅಂತ ಹೇಳ್ಬಿಟ್ಟು ಬಿಡಬಾರ್ದು ಅನ್ನೋಕ್ಕೋಸ್ಕರ ಇದರಲ್ಲಿ ಇಂಥ ಒಂದು ಪವಾಡ ಕ್ರಿಯೆ ಆಗಲಿಕ್ಕೆ ನಂಬರ್ 1 ಶ್ರೇಯಸ್ಸು ಸಲ್ಲುವಂಥದ್ದು 6 ಜನ ಆ ನಕ್ಸಲಿಯರಿಗೆ, ಆ 4 ಜನ ನಕ್ಸಲ್ ಮಹಿಳೆಯರು ಮತ್ತು ಇನ್ನು 2 ಪುರುಷರು ಏನಿದ್ದಾರೆ ಅವರು 6 ಜನಕ್ಕೆ ಅಂತ ನಮ್ಗೆ ಅನ್ನಿಸ್ತದೆ. ಅವರೆಲ್ಲ ಜಮ್ ಆಫ್ ದಿ ಪರ್ಸನ್ಸ್ ಅವರೆಲ್ಲ ಕೂಡ ನಾವು ಕಂಡಂಗೆ ಭಾರಿ ಒಳ್ಳೆಯದು. ನಾನು ಕೂಡ ಅವ್ರಿಗೆ 18 ವರ್ಷ ಆದಮೇಲೆ ನೋಡ್ತಿದ್ದೆ ಅದನ್ನು. ಈಗೆಲ್ಲ ಏನು ಬದಲಾವಣೆ ಆಗಿದೆಯೋ, ಏನು ಪರಿಸ್ಥಿತಿ ಅಂತ ಇತ್ತು, ಅವ್ರು ಇನ್ನೂ ಹರಳುಗಟ್ಟಿದ್ದಾರೆ, ಅವರು ಇನ್ನೂ ಭಾರಿ ಪರಿಪಕ್ವರಾಗಿದ್ದಾರೆ, ಅವರು ಭಾರಿ ಇರುವಂಥವ್ರು. ಅವರು ಮನಸ್ಸು ಮಾಡಿರಲಿಲ್ಲ ಅಂದರೆ ಇದು ನಾವು ಯಾರೇ ತಲೆ ಕೆಳಗಿಟ್ಟು ಕಾಲ ಮೇಲೆ ಮಾಡಿದ್ರು ಏನೂ ಆಗ್ತಿರಲಿಲ್ಲ. ಸೊ ಅವ್ರು ತೀರ್ಮಾನ ಮಾಡಿದ್ದು ಅದು ಜನರಿಗೆ ನೋವು ತರಬಾರ್ದು, ಜನರಿಗೆ ನಾವು ಸೊಲ್ಯೂಷನ್ ಆಗಬೇಕು, ಜನರಿಗೆ ನಾವು ಪ್ರಾಬ್ಲಮ್ ಆಗಬಾರ್ದು, ಜನರಿಗೆ ನಾವು ಸೊಲ್ಯೂಷನ್ಸ್ ಆಗಬೇಕು ಅನ್ನುವಂಥ ಅವರ ವಿವೇಚನೆ ಏನಿದೆ ಅದೇ ಇದಕ್ಕೆ ಕಾರಣ. ಹಾಗಾಗಿ ನಂಬರ್ 1 ಸಲ್ಯೂಟ್ಸ್ ಅವರ ಆ ಕರೇಜ್ಗೆ, ಆ ವಿಸ್ಡಮ್ಗೆ. ಇದು ನಂಬರ್ 1. ನಂಬರ್ 2 ಇದಕ್ಕೆ ನಮಗೆ ಕಾರಣ ಆಗಿದ್ದಂಥದ್ದು ಆ ಮೆಸೇಜನ್ನು ನಮಗೆ ಮುಟ್ಟಿಸಿದಂಥ ಆದಿವಾಸಿ ಮಹಿಳೆ. ಭಾಳ ರಿಸ್ಕ್ ಇದೆ ಅಲ್ಲಿ, ಅಷ್ಟು ಸುಲಭ ಅಲ್ಲ. ಕಾಯ್ತಾ ಇದ್ದಾರೆ ಅಲ್ಲಿ ENFನವರು. ಫುಲ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆ, ಪೂರ್ತಿ ಪೊಲೀಸರ ನೆಟ್ವರ್ಕ್ ಭಯಂಕರ ಟೈಟ್ ಆಗಿಬಿಟ್ಟಿದೆ ಅಲ್ಲಿ. ಯಾರು ಓಡಿದ್ರು ಗೊತ್ತಾಗ್ತದೆ ಪೊಲೀಸರಿಗೆ, ಹಂಗೆ ಮಾಡ್ಕೊಂಡಿದ್ದಾರೆ. ಅದರ ನಡುವೆನೂ ಕೂಡ ಅವ್ರು ನಮ್ಮ ಮೆಸೆಂಜರ್ ಆಗುವ ಆದಿವಾಸಿ ಮಹಿಳೆ, ಅವ್ರ ಹೆಸರನ್ನು ನಾವು ಬೇಕಂತಲೇ ಬೆಳೆಸ್ತಿಲ್ಲ. ಯಾಕಂದ್ರೆ ಇವರೆಲ್ಲ ಮತ್ತೆ ಹೋಗಿ ಆ ಅಮ್ಮನ ಮುಂದೆ ಮೈಕ್ ಹಿಡಿದ್ರೂ ಕಷ್ಟನೇ, ಗನ್ ಹಿಡಿದ್ರೂ ಕಷ್ಟನೇ.
ಎರಡೂ ಕಷ್ಟನೇ, ಹಾಗಾಗಿ ನಮ್ಮ ಹೆಸರು ತೊಗೊಳ್ತಾ ಇಲ್ಲ. ಸೊ ಅವ್ರು ಮಾಡಿದ್ರು. ಆದರೆ ಒಂದು ನಮಗೆ ಚಾಲೆಂಜ್ ಇದ್ದೇನಪ್ಪ ಅಂದ್ರೆ ಇವ್ರ ಜೊತೆ ಮಾತುಕತೆ ಮಾಡೋದು ಹೇಗೆ. ನಮ್ಮಲ್ಲಿ ನಗರ ರಮೇಶ್ ಅವರು ಇದ್ದಾರೆ, ವೆಂಕಟೇಶ್ ಅಣ್ಣಂತವ್ರು ಇದ್ದಾರೆ, ನಮ್ಮಲ್ಲಿ BST ಇದ್ದಾರು, ಎಲ್ಲ ಹಿರಿಯರಿದ್ದಾರೆ. ಸೊ ಈ ಹಿರಿಯರನ್ನ ಕಾಡೊಳಗೆ ಹೆಂಗೆ ಕರ್ಕೊಂಡು ಹೋಗೋದು ನಾವು ಅವ್ರನ್ನ? ಹಂಗಾಗಲ್ಲ. ಎಲ್ಲನೂ ಬಾರ್ಡರ್ ಪೂರ್ತಿ ರಿಸ್ಕು, ಹೆಂಗೆ ಮಾಡಬೇಕು ಅದನ್ನು? ಸೊ ಹಂಗಿದ್ದಾಗ ಬಾರ್ಡರ್ನಲ್ಲೇ ಆದರೆ ವಿಶ್ವಾಸಾರ್ಹವಾಗಿರುವಂತಹ ಒಂದು 3 ಕುಟುಂಬಗಳು ನಮಗೆ ಕಂಡು ಬಂದು, ಒಂದೇ ಒಂದು ಪ್ಯಾಕೆಟ್ ಕಾಡಿನ ಅಂಚಲ್ಲಿದ್ದಾವೆ ಹಾಗಲ್ಗಂಚಿಯೊಳಗೆ. ಸೊ ಅಲ್ಲಿ ಒಂದು 3 ಕುಟುಂಬಗಳಿದ್ದಾವೆ. ರಾಧಾ ಮತ್ತು ವೆಂಕಟೇಶ್ ಅನ್ನುವಂಥ ಒಂದು ಫ್ಯಾಮಿಲಿ ಇದೆ. ಇನ್ನೊಂದು ಗುರುಮೂರ್ತಿ ಮತ್ತು ಭಾಗ್ಯಕ್ಕ ಅಂತಿರ್ತಾರೆ, ಅವ್ರದ್ದಿದೆ. ಇನ್ನೊಂದು ರವಿ ಮತ್ತು ಲಲಿತಕ್ಕ ಅಂತಿರ್ತಾರೆ, ಅವ್ರದ್ದಿದೆ. ಈ 3 ಕುಟುಂಬಗಳು ಪ್ರಗತಿಪರ ಚಳವಳಿಯಲ್ಲಿ ಇರವೆ. ಇವರೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಿರ್ತಾರೆ, ಹೋರಾಟದಲ್ಲಿದ್ದಾರೆ, ಎಲ್ಲ ಕೂಡ ಇದೆ. ಸೊ ನಮ್ಮ ಸಂಪರ್ಕ ಇದ್ದಿದ್ದರಿಂದ ಅವ್ರಿಗೆ ಕೇಳ್ಕೊಂಡ್ವಿ, ನೀವು ಇವ್ರನ್ನ ಇಟ್ಕೊಳ್ತೀರಾ ಇದು ಮುಗಿಯೋ ತನಕ? ಇನ್ನು ಫಸ್ಟೇ ಇನ್ನೂ ಇದೆಲ್ಲ ಇವ್ರ ಗ್ಯಾರಂಟಿಯೂ ನಮಗೆ ಸಿಕ್ಕಿರಲಿಲ್ಲ, ಇನ್ನು ಅದಕ್ಕಿಂತ ಮೊದಲೇ ಚೀಟಿ ಬಂದಾಲೇನೆ. ಇಲ್ಲಾಂದರೆ ಇದು ಆಗೋದಿಲ್ಲ, ಇಟ್ಕೊಳ್ಳಿ ಅಂತೇಳಿ. ಅವರು ಒಂದೇ ಮಾತಲ್ಲಿ ಹೇಳಿದ್ರು. ನಾವು ಭಾರಿ ಆತಂಕದಿಂದ ಕೇಳಿದ್ವಿ ಅವ್ರಿಗೆ ಆಗುತ್ತಾ ಅಂತ. ಅವ್ರು ಒಂದೇ ಮಾತಲ್ಲಿ ಹೇಳಿದ್ರು, ಅವ್ರು ಮುಖ್ಯಾನಿಗೆ ಬರಳ್ತಾರೆ ಅಂತ ಹೇಳಿದ್ರೆ ನಾವು ಯಾವ ರಿಸ್ಕ್ ರೆಡಿ, ಅವ್ರು ಬಂದರೆ ಸಾಕು ನಮಗೆ. ಸೊ ಹಂಗಾಗಿ ಮತ್ತೆ ನಮಗೆ ನಿಶ್ಚಿಂತೆಯಾಗಿ ಅವರೆಲ್ಲ ನೋಡಿಕೊಂಡ್ರು. ಅವ್ರ ಜೊತೆ ಸುಮಾರು 20 ಜನ ಯೂತ್ಸು ಅವ್ರಿಗೆ ಪ್ರೊಟೆಕ್ಷನ್ಲಿದ್ದರು. ಒಳಗಡೆ ಏನೇ ರಿಸ್ಕ್ ಬಂದರೂ ಕೂಡ ಅವ್ರನ್ನ ದಾಟಿಸಿ ಮತ್ತೆ ತೊಗೊಂಡು ಕಾಡಿಗೆ ದಾಟ್ಸ್ಬಿಡ್ಬಿಡ್ತೀವಿ, ಅಂಥದ್ದು ಏನಾದರೂ ಬಂದರೆ ಕರ್ಕೊಂಡೋಗಿ ಅವ್ರನ್ನ ಅಂಥೇಳಿ ಮತ್ತೆ ಒಂದು 20 ಜನ ಯೂತ್ಸ್ ಇತ್ತು. ಇವರೆಲ್ಲ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರು. ಇದನ್ನೆಲ್ಲ ಕೂಡ ಇದಿಷ್ಟಿದ್ರು ಕೂಡ ಹೊರಗಡೆ ಒಂದು ಲವಲೇಶದ ಪೊಲೀಸರಿಗಾಗಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಅವರಷ್ಟು ಇದರಲ್ಲೆಲ್ಲ ಕೂಡ ಮೇಂಟೈನ್ ಮಾಡಿದ್ರು. ಸೊ ಹಂಗಾಗಿ ಆ 3 ಕುಟುಂಬಗಳಿಗೆ ನಾವು ವಿಶೇಷವಾಗಿ ಇದನ್ನು ಸಲ್ಲಿಸಬೇಕಾಗಿದೆ. ಮತ್ತು ಈ ಪ್ರೋಸೆಸ್ ಒಳಗೆ ಖಂಡಿತವಾಗಿ ಕೂಡ ನಾನು ಆ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದ, ನಾನು ಅವ್ರನ್ನೆಲ್ಲ ಬಲ್ಲವಿದ್ದರಿಂದನೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡೋದಲ್ಲಿ ಖಂಡಿತ ಒಂದು ಹೆಲ್ಪ್ ಆಗಿದೆ ನನ್ನ ವಿಚಾರವನ್ನು. ಇನ್ನೊಂದು ನಮ್ಮ ಶ್ರೀಪಾಲ್ ಅಡ್ವೊಕೇಟ್ ಶಿವಮೊಗ್ಗ ಶ್ರೀಪಾಲ್ ಏನಿದ್ದಾರೆ, ಅವ್ರದ್ದು ಭಾರಿ ಇಂಪಾರ್ಟೆಂಟ್ ರೋಲು ಇದರೊಳಗೆ. ಯಾಕಂದರೆ ಶ್ರೀಪಾಲ್ ಅವರು ನಕ್ಸಲ್ ಚಳವಳಿಯ ಎಲ್ಲ ಕೇಸುಗಳನ್ನು ಕೂಡ, ಶಿವಮೊಗ್ಗದ ಭಾಗದ ಎಲ್ಲ ಕೇಸುಗಳನ್ನು ಇದುವರೆ ತನಕ ಹ್ಯಾಂಡಲ್ ಮಾಡ್ತಿರೋದು ಶ್ರೀಪಾಲೆ. ಅವ್ರು ಭಾಳ ಕಾಳಜಿ ಅಕ್ಕರೆ ಜೊತೆ ಆ ವಿಚಾರಗಳನ್ನು ಅಟೆಂಡ್ ಮಾಡ್ತಾ ಬಂದಿದ್ದಾರೆ. ಅವ್ರು ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಮೊದಲಿಂದನೂ ಕೂಡ ಅಷ್ಟೇ ಈ ವಿಚಾರಕ್ಕೆ. ಸೊ ಹಾಗಾಗಿ ಈ ನಕ್ಸಲ್ ವಿಚಾರದ ಒಳ ಹೊರಗಳು ಎಲ್ಲ ಕೂಡ ಗೊತ್ತು ಅವರಿಗೆ. ಸೊ ಹಾಗಾಗಿ ಇಡೀ ಮತ್ತು ಲೀಗಲ್ ನಾಲೆಡ್ಜ್ ಇದೆ ಅವರಿಗೆ, ನನಗೇನು ಲೀಗಲ್ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕೂಡ ನಮ್ಮ ಟೀಮ್ ಹೋದಾಗ ಅದನ್ನೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರೊಳಗೆ ಅದರ ಕಾನ್ಸಿಕ್ವೆನ್ಸಸ್ಸು, ಪ್ರೋಸೆಸ್ಸು ಇದನ್ನೆಲ್ಲ ಮಾಡೋದ್ರಲ್ಲಿ ಶ್ರೀಪಾಲ್ ಅವ್ರದ್ದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ರೋಲ್ ಇತ್ತು. ಇದು ಬಿಟ್ಟರೆ ನೆಕ್ಸ್ಟ್ ಅಧಿಕಾರಿ ವರ್ಗದಿಂದ ನಾವು ನೋಡಬೇಕು ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಚೀಫ್ ಹೇಮಂತ್ ನಿಂಬಾಳ್ಕರ್ ಸರ್ ಅವರು ಗಟ್ಟಿ ತೀರ್ಮಾನ ತೊಗೊಂಡಿರಲಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಇದು ಸುಮಾರು ಅಲ್ಲ, ಸಣ್ಣ ವಿಚಾರ ಅಲ್ಲ ಇದನ್ನು. ಬಟ್ ಅವರು ಭಾಳ ಗಟ್ಟಿಯಾದ ತೀರ್ಮಾನ ತೊಗೊಂಡು ಯಾವ್ಯಾವ ಮಾಡೋಕ್ಕೆ ಸಾಧ್ಯ ಇದೆ ಮ್ಯಾಕ್ಸಿಮಮ್ ವಿತಿನ್ ದ ಸಿಸ್ಟಮ್ ಮ್ಯಾಕ್ಸಿಮಮ್ ಎಷ್ಟಿದೆಯೋ ಅಷ್ಟು ಸ್ಟ್ರೆಚ್ ಮಾಡಿ ಮಾಡೋಣ ಅನ್ನುವಂಥ ಒಂದು ದೃಢ ತೀರ್ಮಾನಗಳನ್ನು ಅವರು ತೆಗೆದುಕೊಂಡಿದ್ದು. ಆಮೇಲೆ SP ಹರಿರಾಮ್ ಶಂಕರ್ ಅಂತ ಏನಿದ್ದಾರೆ, ಸೊ ಅವ್ರು ನಮಗೆ ಇದೇ ಪ್ರೋಸೆಸಲ್ಲಿ ಪರಿಚಯ, ನಮಗೇನು ಮೊದಲು ಪರಿಚಯ ಏನಿಲ್ಲ ಅವರು. ಬಟ್ ಆ ಮನುಷ್ಯ ಎಷ್ಟು ಇಂಟೆನ್ಸಿವ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರು SP ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರು ನಿದ್ದೆನೇ ಮಾಡಿಲ್ಲ. ಆ್ಯಕ್ಚುಲಿ ಅವ್ರ ಆರೋಗ್ಯ ಕೆಟ್ಟೋಗಿದೆ, ಮೋಸ್ಟ್ಲಿ ಮಲಗಿರ್ಬೇಕೀಗ ಅವರು. ಹಗಲು ರಾತ್ರಿ ಇದೇ ಧ್ಯಾನಿಸ್ಕೊಂಡು ಅವರು ಹಂಗೆ ಅವ್ರಿಗೆ ಆ ಟೈಪ್ ಅವರು ಇಂಟೆನ್ಸಿಟಿ ಜೊತೆ ಕೆಲಸ ಮಾಡಿದರು. ಅವ್ರು ಬರೀ ಪೊಲೀಸ್ ಆ್ಯಂಗಲಿಂದ ಮಾತ್ರ ಅಲ್ಲ, ಇಲ್ಲ ಇವ್ರು ಬಂದುಬಿಡ್ಲಿ ಅನ್ನುವಂಥ ಇದ್ರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಇನ್ನೊಬ್ರು ಸುಧೀರ್ ರೆಡ್ಡಿ ಅಂತೇಳಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಇದ್ದಾರೆ. ನಮಗವರು ನೇರ ಜಾಸ್ತಿ ಒಡನಾಟ ಇರಲಿಲ್ಲ, ಬಟ್ ಇವರಿಗೆ ಪೂರ್ವಕವಾಗಿ ಅವರು ವರ್ಕ್ ಮಾಡ್ತಿದ್ದು ನಮಗೆ ಕಾಣಿಸ್ತಿತ್ತು. ಇದೊಂದು ಇಂಪಾರ್ಟೆಂಟ್ ರೋಲ್ ಇತ್ತು. ಕೊನೆಯದಾಗಿ CM ಅವರು, ಇಂಥ CM ಒಬ್ಬ ಈ ಟೈಪ್ ಡಿಸಿಷನ್ ತೊಗೊಳ್ಳೋಂಥ CM ಇಲ್ಲ ಅಂದರೆ ಏನೂ ನಡೆಯಲ್ಲ. ಇಂಥ ಪಾಲಿಸಿ ಲೆವೆಲ್ದು ಹೊಸ ಮಾಡಲ್ ಸೆಟ್ ಮಾಡೋದು ಆಗೋದಿಲ್ಲ. ಸೊ CM ಅವರು ನೋಡ್ತೇವೆ, ಯಾವ ಹೆಸರುಗಳನ್ನು ಕೂಡ ನಾವು ಒಂದು ಹೊಗಳಿಕೆ ಮಾಡಬೇಕು, ಯಾರದ್ದು ಹೆಸರನ್ನು ತರಬೇಕು ಅನ್ನೋದು ನಾವು ಹೇಳ್ತಿಲ್ಲ. ಒಂದು ಕ್ರೆಡಿಟ್ ಇದೆ, ಒಂದು ರಿಯಲ್ ಕ್ರೆಡಿಟ್ ಕೊಡಬೇಕು. ಆದರೆ ಹಿಂಗೆ ಹೇಳ್ಬೇಕಾದ್ರೆ ಇನ್ನೂ ಎಷ್ಟೋ ಜನರದ್ದು ಪಾತ್ರ ಕಡಿಮೆ ಆಗುತ್ತಲ್ಲ ಅನ್ನೋ ಫೀಲಿಂಗು ಇದೆ. ಆದರೆ ಇದು ಒಬ್ಬರ ಸಾಧನೆ ಅಲ್ಲ, ಇದೊಂದು ಸಮಷ್ಟಿ ಸಾಧನೆ. ಅದರೊಳಗಿರುವಂಥ ಒಂದು ವಿಶೇಷ ಪಾತ್ರವನ್ನಷ್ಟೇ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇಷ್ಟು ಇದೆಲ್ಲ ಆಗಿದೆ. ಈಗ ಹೇಳ್ದಂಗೆ ಕೊನೆಗೆ ಇದೆಲ್ಲವೂ ಕೂಡ ಹಾಫ್ ಡನ್, ಲೆಸ್ ದೆನ್ ಹಾಫ್ ಡನ್. ನಮ್ಮ ಪ್ರಕಾರ 40% ಡನ್, 60% ಈಸ್ ಪೆಂಡಿಂಗ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.